ಚಕ್ರಾಧಿಕಲರನ್ನ ಉಪಕ್ರಮಿಸುವ ಮೆಕ್ಕೆ ಮೀರಿದ ವಿಕ್ರಮರಿರುವ ಚಕ್ರಬಿಂಬದ ಕೋಟೆಯ ವಿಸ್ತಾರವನ್ನು ನೋಡಿದೆಯಾ? ಸಾರಥೆ ಅಲ್ಲೆನಿಪದನಿಗೆ ಬೋಲ್ ಬಿಲ್ದಿರಿದ ಭುಜಬಲ್ಲೋ ದಂಡರ ಕರಪುಂಡರೀಕರದೊಳ ಮೆರೆಯುವ ಸಿಂಧೀನಿಯ ರಮವನ್ನು ಕೇಳಿದೆಯಾ? ಸಾರಥೆ ಕತ್ತರ ಪಟದ ಈ ಉತ್ತರ ದಿಕ್ಕಿನ ಕಡೆಗೆ ನೋಡು. ಶೃಂಗಾರ ಗಂಡ ಮಂಗಾರ ಬುಟ್ಟಿಕ ಎಂಬ ಓಂಕರಿಸ ಬಂಕನ ವಾಯು ವೇಗಕ್ಕಿಂತ ಮಿಂಚಿನ ಕದನದೊಳ ಬೆದರಿ ನೋಡುವ ಸಾಲು ಸಾಲಾಗಿ ಬರುವ ಕುದುರೆಗಳನ್ನು ನೋಡಿದೆಯಾ? ಸಾರಥಿ ಲಕ್ಷಣವಾಗಿ ಈ ದಕ್ಷಿಣ ದಿಕ್ಕಿನ ಕಡೆಗೆ ನೋಡು. ಶೃಂಗಾರ ಗಂಡ ಮಂಗ ಓಂಕರಿಸ ಬಂಕನ ವಾಯು ವೇಗಕ್ಕಿಂತ ಮಿಂಚಿನ ಕದನದೊಳ ಬೆದರಿ ನೋಡುವ ಸಾಲು ಸಾಲಾಗಿ ಬರುವ ಕುದುರೆಗಳನ್ನು ನೋಡಿದೆಯಾ? ಪಶ್ಚಿಮ ದಿಕ್ಕಿನ ಕಡೆಗೆ ನೋಡ ಮಂದಿ ಸಂದಣಗೆ ಕಂದುಳವ ಮಂದಕಾರ ಮುಸುಕುವಂತ ಬಾಲಕರು ಕಡುಗಳನ್ನು ಬರುತ್ತಿರುವರು ನೋಡು. ಸಾರಥಿ ಪರವಶನಾಗದ ಈ ಪೂರ್ವ ದಿಕ್ಕಿನ ಕಡೆಗೆ ನೋಡು. ಸಾರಥಿ ಪರವಶನಾಗದ ಈ ಪೂರ್ವ ದಿಕ್ಕಿನ ಕಡೆಗೆ ನೋಡು. ಬರುವ ಮುಂದಾಳುಗಳ ಜಂಗಲ ಕೊಗ್ಗಿಸ ಬೋರ್ಗರಿಸುತ್ತ ಲಗ್ಗಳಿಯ ರವದಿದೆ ಶಂಕುವಾದ್ಯಗಳಿಂದ ಬರುತ್ತಿರುವರು ನೋಡು. ರಥ ಧ್ವಜ ಪತಾಕಿಗಳು ಪಟ್ಟು ಭಟರ ಮಧ್ಯದಳ್ಳ ಮಕುಟ ವರ್ಧನ ರಾಜ್ಯ ಶೌರ್ಯೋದ್ಗಾಂಭೀರ್ಯದಿಂದ ವಿಜೃಂಭಿಸುತ್ತ ಸಂಭ್ರಮದಿಂದ ಒಟ್ಟಗೂಡಿ ಬರುವರು ನೋಡು. ಕೌರವನೆಂಬ ಅರಸನ ಮಕ್ಕಳು ಸಾರಥಿ ಬಾಣಧ್ವಜ, ತಾಳಧ್ವಜ, ಸಿಂಹಧ್ವಜ, ಮಕರಧ್ವಜ, ಮೀನಧ್ವಜ ಮುಂತಾದ ಬಿರುದಾಂಡಿಗಳಿಗೆ ಬಲ್ಲ ತಿಂತಿಣಿಯರ ಒಡಗೂಡಿ ಬರುವ ಶಲ್ಯಹಾದಿಗಳೆಂಬ ಅತಿರಥರನ್ನು ನೋಡಿದೆಯಾ? ಪಟ್ಟು ಭಟರ ಮಧ್ಯದಳ್ಳ ಮಕುಟ ವರ್ಧನ ರಾಜ್ಯ ಶೌರ್ಯೋದ್ಗಾಂಭೀರ್ಯದಿಂದ ಕುಳಿತಿರು ಸಂಭ್ರಮದಿಂದ ವಿಜೃಂಭ ಮಾನಸಿಕನಾಗಿ ಕುಳಿತಿರುವ ಇವನ ಸಂಪದಳಕ್ಕೆ ನಾನು ಈಡುಗಾನೆ ರಾಜನ ಈತನೇ ನೋಡಿದೆಯಾ? ಅತುಲಿತ ಪರಾಕ್ರಮಿಯುತನಾದ ಈತನೇನು ಪರಪತಿಯ ಬಲ ಸಮೂಹಕ್ಕೆ ಸೇನಾಧ್ಯಕ್ಷನೆಂದಲಿಸಿ ಕೋದಂಡ ವಿದ್ಯುತ್ತಳ ಪಾಂಡಿತ್ಯ ನೋಡಿದೆಯಾ? ಸಾರಥಿ ಅಡ್ಡ ಬಲ್ಲದ ಕುಡ್ಡಿ ಮೀಸೆಯಂ ತುಟಕ್ಕೆ ತೇಡುವ ಜವನ ದಾಟೆಯಂ ತಪ್ಪುವ ಹಿಟ್ಟಿಯಂ ಪಿಡಿದ ನಡೆಗಿಸುವ ಜಡ ಜಬವ ಜಡ ದಾಕ್ಷನಂ ತಡೆದ ಯುದ್ಧವಂ ಕೊಡುವ ಕಬ್ಬಲಿಗನೆಂಬವರಿಗೆ ಇವನ್ ಯಾವನು ಸ್ಥಾಳ ಸ್ತಂಭದಂತೆ ಬೆಳೆದಿರುವ ಸೈನ್ಯದ ಸಮೂಹದ ಮೇಲೆ ಕಾಣುವ ಹೌದು ದೇವ ಭೂಪತಿ ಚಾತುರ್ಮತಿಯುತನಾದ ಸಿಂಧು ದೇಶಾಧ್ಯಕ್ಷನಾದ ಎಲ್ಲ ಸಾರಥಿ
ಸಾರಥಿ ಎಂತ ಅತಿ ವಿಸ್ತಾರ, ಅತಿ ಗಾಂಭೀರ್ಯ, ಅತಿ ಬೇಕಾರವಾದ ಚಕ್ರಬಿಂಬದ ಕೋಟೆ ಎಂಪಕ್ಕೂ ಖಂಡಿತವಾಗಿ ಮುರಿದು ಬರುವೆನು ಆ ಸುಯೋಧರ ಸೊಕ್ಕು. ಸಾರಥಿ ಗೊಡ್ಡೆ ಗುಡಿಸಿ ಕಗ್ಗ ಬಂದಡಿದ ಕುರುಪಟ ಎಮ್ಮುರಿ ದೊಡಿಯದೊಡ ಪಟವಿಗೆ ಕಡುಗಲಿ ಎಲಿಸಿದವರು ನನ್ನ ಪಡೆದ ಮಾತೆಯನ್ನು ಬಂಜೆ ಎನ್ನುವುದಕ್ಕೆ ಸಂಶಯವೇ. ಹೌದು ದೇವ. ಕಾರಣ ಕೌರವ ಕರ್ಣ ಕಾರಣ ಕೌರವ ಕರ್ಣ ದ್ರೋಣಾದಿಗಳ ಎದೆ ಜರ್ಜರಿತವಾಗುವಂತ ಚಕ್ರಬಿಂಬದ ಒಳಕೆರತವನ್ನು ಅರಿಸು ಸಾರಥಿ ಎಂಬ ಚಾರ ಹಾಕಿದರೆ ನಿನಗೆ ಎಲ್ಲ ಪಾರ್ಥ ಸಂಭವ ಎಲ್ಲ ಸೈಂಧವ ನಿಮ್ಮ ಜನಕನ ಬಿಟ್ಟು ಯಾತಕ್ಕೆ ಬಂದಿಯೋ? ನಿನ್ನೇನಾಗಲೇ ಬಂಡ? ಎಲ್ಲ ಈ ನಮ್ಮ ಜನಕನಾದ ಪಾರ್ಥನಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಿನ್ನ ತಲೆಗೆ ಸಂಚಿಗಾರವನ್ನು ಕೊಡುವುದಕ್ಕೆ ನಾನೇ ಬಂದಿರುವನೆಲ್ಲ ಕುಲ್ಲ. ಹೆಚ್ಚಿಗೆ ಮಾತನಾಡಿದರೆ ಮುರಿಯುವುದು ನಿನ್ನ 32 ಅಲ್ಲ. ಎಲ್ಲ ಸುಮ್ಮನೆ ಹೋಗು. ಹೋಗದಿದ್ದರೆ ಮಾಡುವುದೇನಲ್ಲ ಬಂಡ? ಬಂಡ ಎಲ್ಲ ಅದಮ್ಮ ನಿಮ್ಮ ದೊಡ್ಡಪ್ಪನಾದ ಭೀಮನ ಮಾತ್ರ ಇನ್ನೊಂಬಿದ್ದಕ್ಕೆ ಬರಲೇ ಸ್ವಲ್ಪ ಅವರು ಎಲ್ಲ ಈ ಕೇಸರಿಯ ಮುಂದೆ ಸುನಕವು ತನ್ನ ಶಕ್ತಿಯನ್ನು ಹೊಗಳಿಕೊಂಡಂತೆ ನಿನ್ನಂತ ಅಲ್ಪನನ್ನ ಒಡೆಯುವುದಕ್ಕೆ ದೊಡ್ಡವರಾಕೆಂದು ನಾನು ವರ್ವನೆ ಬಂದಿರುವನು. ಸ್ವಲ್ಪ ತಾಳು ಭೀಮ. ಸ್ವಲ್ಪ ತಾಳು ಎನ್ನುವುದಕ್ಕಿದೇನು? ದ್ವಾರಕಿಯರ ಮನೆ ಒಳಗೆದ್ದ ಕೈ ಮುದ್ದೆಯ ಏಟೋ ಎಣ್ಣೆಯ ಕರಗುದ್ದಿನ ಪೆಟ್ಟು. ಸ್ವಲ್ಪ ತಾಳು ತೋರಿಸುವನು ವೀರ ಅಭಿಮನ್ಯುವಿನ ಪೆಟ್ಟು. ಎಲ್ಲ ಇಡಿ ಇವನನ್ನು ಉಡಕ ಎಂದು ತಡೆದರೆ 7 ನುಡಿಗಳನ್ನು ನುಡಿಯು ಬಡುಪಾಂಡು ಪುತ್ರನಂ ಈ ಕುಟ್ಭೂಮಿಗೆ ದಡ್ಬಡಲೆಂಬುವಂತೆ ದೊಪ್ಪನೆ ಅಪ್ಪಳಿಸಿ ಅಪ್ಪನ ಬಂದರೆ ಭುಜವನ ಚಪ್ಪಶವನು ಕುಪ್ಪೆ ಕಣವೆ. ಸ್ವಲ್ಪ ತಾಳೆ ಅವನಿಗೆ ತಪ್ಪದೆ ರಥವಮ್ಮಡಿಯು ಸರ್ಪಶಯನ ಬಂದರೆ ಆ ಕಪ್ಪು ಬಣ್ಣ ಉಳ್ಳ ಕೃಷ್ಣನ್ಗೆ ಎಲ್ಲ ದಪ್ಪವನ್ನು ತೋರಿಸಿಬಿಡ. ಅಬಲಿಷ್ಠನಾದ ಬಾಲಕನ ಮೇಲೆ ಬಲವಂತರು ಚಲ್ಲ ಮಾಡುವುದು ಕಲಿತನವಲ್ಲವೆಂದು ಬಲು ವಿನಯದಿಂದ ಮಾತನಾಡಿಸಿದರೆ ನಲಿದು ಬಲು ಗಲಿಬೆಯಿಂದ ಮೇಲೊಲಿಕೆ ಬರುವೆ. ಬಂದರೆ ಮಾಡುವುದೇನಲ್ಲ ಬಂಡ? ಬಂಡ ಬಳಿರೇ ತಳತಳಿಸುವ ಸರಜಲವನ್ನು ಬರಸೆಳೆದು ಬಿಟ್ಟಿರುವನು ಬಲವಂತನಾದ್ರೆ ತರಸ್ಕೊಂಡು ಒಳಕ್ಕೆ ಹೋಗಿಲ್ಲವಾಗಿದೆ. ಕಲಿತನವಿಲ್ಲವೆಂದು ಎಲ್ಲ ಪಾದಕ್ಕೆ ಸಣಗಡೆ ಸ್ವಲ್ಪ ತಾಳೆ ಬಂಡ. ಈ ಬಾಲಕ ಮೆಲ್ಲನೆ ಬಾಯಿಗೆ ಬಂದಂತೆ ಕುಲ್ಲ ಮಾತುಗಳನ್ನಾಡಿದರೆ ನಿನ್ನ ಅಲ್ಲು ಮರೆದು ಕೊನೆಗೆ ನಿನ್ನ ಸೊಲ್ಲಡಿಸಿಬಿಡು ನೋಡ. ಗೆಲ್ಲುವ ವಿಕ್ರಮನಿಲ್ಲದಿರ್ದೊಡಿನ ಕರಪಲ್ಲವ ಮುಗಿದು ಹಿಂದಕ್ಕೆ ನೋಡು ದಾರಿಯ ಪಾರ್ಥನ ಬಾಲ ನೋಡೆಲ್ಲ ಸರಜಲ ಭೀಮನ ಹಿಂದಕ್ಕೆ ಓದಿದ ಮೂಲ ಬಂದು ನೋಡಿ ಕೇಳುಗಾಲ. ಬಾಪು ಬಪ್ಪರ ಭುಜ ಬಲ್ಲೋರ್ ದಂಡ ಚಂಡ ಪ್ರಚಂಡ ಗಂಡು ಗಲೆಗಳ ಗಂಡ ದಿಕ್ಷ್ಮಲ ತಿಮಿರ ಮಾರ್ತಾಂಡ 3 ಲೋಕದಳ ಗಂಡು ಗಲೆ ಗಾಂಡೇವಿ ನಂದರನ ಮುಂದ ಕಂಡಂತೆ ಮಾತನಾಡಿ ನಿನ್ನ ರಂಬತನವಂ ಕೊಚ್ಚಿಕೊಂಡರೆ ನಿನ್ನ ರುಂಡವಂಕ ಕೆಲ ಮಂಡಲದೊಳಗೆ ಆರಿಸುವ ಅಭಿಮಾನ್ಯವೆಂಬುದು ಗೊತ್ತಿಲ್ಲವೇ? ನಿನ್ನ ಸೇನಾ ಜಲದಿಯಂ ಕಲಕುವ ವಿಷಕಗಳಂ ಗೆಜ್ಜೆ ಕಿತ್ತಿಡದಂತ ಈ ಜಲಸಿಗಳು ಊಟಿ ಒಡೆಯುವನು ನೋಡು. ಅದನ್ನು ಅಲ್ಲೇ ಕಂಡು ಬಂಡ ಕೊಚ್ಚನಂತ ಎಚ್ಚರ ತಪ್ಪಿ ಕೊಚ್ಚಿಕೊಳ್ಳಬೇಡ ಮೂರ್ಖ. ಮಾಡದಿರಿ ಎನ್ನುವ ತರ್ಕ ಈ ಮಂಕುಮತಿಯೇ ಈ ಮೂಢಮತಿಯೇ ಮುಂಕುಂಡ ಸರಾಂಕಿತ ಸಂಕುಲ ವಾದ್ಯ ಧ್ವನಿಗೆ ಭೂಕಂಪವಾಗುವಂತೆ ಸಂಖ್ಯೆ ಇಲ್ಲದ ಬಾಣಗಳು ಭೂಮಂಡ ತುಂಬಿ ತುಳುಕುವಂತೆ ಹೊಡೆದು ನಿನ್ನ ಆದ್ರೆ ಜವಾಹರ ಪ್ರಸಿದ್ಧವಾದ ಪಾಂಡವರ ಬಲ ಸಂಕಲಿಕೆ ಬಿಡುವ ಮಹತ್ ಬಲಶಾಲಿಯೋಡು ನಿದ್ದವನು ಸಿದಕ್ಕೆ ಬಂದಿರುವೆ ಬಂಡ ಅಡವಿಯೋಳು ಬಟ ನರಿಗಳಂತೆ ತಿರುಗಿ ವಿರಾಟನಲ್ಲಿ ಅಡಿಗೆ ಮಾಡಿ ಬಂದ ಕಡುಮೂರ್ಖರಾದ ಭೀಮನ ಮಾತ್ರ ಇನ್ನೊಂಬಿದ್ದ ಕೇಳಲೇ ಬಂಡ. ಅವರ್ಯಾತಕ್ಕೆ ನಾನೇ ಬಂದಿರುವನು ಸ್ವಲ್ಪ ತಾಳಲೆ ಬಂಡ. ಇಲ್ಲವಾಯಿದೆ ಬೋರ್ಗರಿಪ ತೆರೆಗಡಿದು ಬರುವ ಬಾಣಗಳನ್ನು ತರಾರಿಸಿಕೊಂಡು ಒಳಗೆ ಹೋಗಿ ಪಾರ್ಥನ ಕೂರ ಎಲ್ಲ ದುರ್ಜನ ಶಿಖಮಣಿಯೇ ಭೀಮ ದುರ್ಜಟ ಎಂದ ಶಸ್ತ್ರಾದಿತ ಕಳ್ಳಂ ಪಡೆದ ಊರ್ಜಿತ ಪ್ರಬಲನಾದ ಅರ್ಜುನನಂದನನು
ಸಿಂಹ ಗರ್ಜನೆಯನ್ನು ಮಾಡುವರಲ್ಲದೆ ನಿನ್ನ ಗರ್ಜನೆಗೆ ನಾನೇ ಬೆದರಬಲ್ಲನೆ. ಅದೇನು ಬರಬಲ್ಲ ಬಂಡ ಏ ಅದಮ ಬಂಡ ದೋರ್ಜಟೆಯಿಂದ ಶಸ್ತ್ರಾದಿತಗಳಿಂದ ನಿನ್ನ ಎದೆಯು ನಿರ್ಧರಿತವಾಗುವಂತೆ ನಿರ್ಜರರು ತಲೆ ತೂಗುವಂತೆ ನಿನ್ನ ರಥಧ್ವಜ ಪತಾಕಿಗಳನ್ನು ಮುರಿದು ಬಿಡಬಲ್ಲನು. ಸುಮ್ಮನೆ ಎನ್ನೊಡನೆ ವಾಗ್ದಿರುಣ ಒತ್ತವನ್ನು ಬಿಡು, ತೀಕ್ಷಣವಾಗಿ 2 ಬಾಣಗಳ ಮೊಡೆಯುವನು ನೋಡು. ಇದಂತರ ಹರಿಸಿಕೊಂಡು ಮಾತನಾಡು, ಇಲ್ಲವಾಯಿತ ಚಕ್ರಬಿಂಬದ ಕೋಟೆಯನ್ನು ಬಿಟ್ಟು ಓಡು ಬಂಡ. ಹಾಗಾದರೆ ಜಾಗೃತಿಯಿಂದ ತಕ್ಕರಲೇ ಬಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು ಅದಮ. ಈ ಸೈಂಧವ ಈ ಗೆತ್ತ ಹೋಯಿತು ನಿನ್ನ ಪೌರುಷವ. ಬಳಿರಲ್ಲ ಈ ಸಾರಥಿ ಚಕ್ರಬಿಂಬದ ಒಳಕ್ಕೆ ರಥವನ್ನ ಆರಿಸು ಸಾರಥಿ. ಭೀಮಾ 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 ಎಲೈ ಮಂದ ಮಜೂತನಾದ ಸೈಂಧವ, ಈ ತಿಂಡಿ ಬೇಕಲ್ಲ ಭೀಮಸೇನ ಬಂದೋರ ಬಲಾಂಕಿತನ ಕರದಲ್ಲಿ ಮೆರೆದೋಡು ಈಗ ದರ್ದಂಡವ. ದಂಡವ ನೋಡಿ ಮಾತಾಡಲೇ ಬಂಡ. ಕಂದನಾದ ಅಭಿಮಾನದ ಚಕ್ರಬಿಂಬದ ಒಳಕ್ಕೆ ಪಕ್ಕು ಸೆಡು ರಾತನಾದ ಹೊಡೆದಾಡುತ್ತಿರುವನು. ಪಡವಿಪನಾದ ಧರ್ಮಜರ ಪಾತ್ರ ಎಡಬಿಡದ ಬೆಂಬಲವಾಗಿ ಹೋಗಿರೆಂದು ನಕಲಾತ್ತರಿಗೆ ನೇಮವನ್ನು ಕಟ್ಟಿರುವನು. ತತ್ಕಾರಣ ದಾರಿಯೋಂ ಬಿಡು ನೀನು. ನಾಳಿನ ಯುದ್ಧದೊಳ್ಳಿನ ನಡೆದ ಬೊಗಲೆನಿಸುವ ಕೋಪಾಗ್ನೆಯಿಂದ ನಿನ್ನ ಮಿಡಿದು ಗಗನಾಂತರಕ್ಕೆ ಹೋಗದು ಕುಲನ ಚಕ್ರ ಅಂತ ಗರ್ರನ ತಿರುಗಿಬಿಡ ನೋಡು. ಎಲ್ಲ ಈ ಮೂರ್ಖ ಅಸೊಗೂಸಿನ ಯುದ್ಧದೋಳು ಮೋಸ ಕೃತ್ಯವನ್ನು ಎಸಗುವುದಕ್ಕೆ ಮನೋವ್ಯಸನಗೊಂಡಿರುವುದು. ಸೈಂಧವ ಚಕ್ರವಲಿಂದ ಚಕ್ರದಿಂದ ಒಳಕ್ಕೆ ಹೋಗುವ ದಾರಿ ಬಿಡು ಎಚ್ಚರವ. ಈ ತಿಂಡಿ ಬಾಕನ ಎನ್ನಡನೆ ಸಮಾರಂಗಣ ಮಾಡದ ಹಿಂಜರಿದು ಮತ್ತೊಮ್ಮೆ ಯುದ್ಧವನ್ನು ಸಿದಕ್ಕೆ ಬಂದಿರುವೆಯ. ಸಹಜವಾಗಿ ಬಂದಿರುವನು. ಕಂದನಾದಾಭಿಮಾನ್ಯವನು ಎನ್ನರ್ಥ ಪತಾಕೆ ಧನುವ ಮುರಿದು ವಿರಾತನ ಮಾಡಿ ಒಳವಕ್ಕನು ಅವನ ಹಿಂದೆ ಹೋಗುವನೆಂದು ಬಂದರೆ ಕಂಡನದೊಳಗೆ ನಿನ್ನ ಗುಂಡಿ ಎಂಬಗಿದು ದಂಡಿಯಾಗಿ ಗುಣಪಡಿಸಬಲ್ಲ ನೋಡಲಿ. ಸಣ್ಣವನ ಬೆಂಬಲವಾಗಿ ಹೋಗುವನೆಂದು ಬಂದರೆ ಬಳಿರೆ ನಿಮ್ಮ ರಾಣಿಯಾದ ದ್ರೌಪದಿಯ ಸೀರೆಯಂ ದುಶ್ಯಾಸನ ಸೆಳೆಯುವಾಗ ಕಣ್ಣಿನಿಂದ ನೋಡ್ತಾ ಕುಳಿತ ಕಲಿವಿಕ್ರಮನು ನೀನಲ್ಲವೇನು ಅವರು ಚಕ್ರಬಿಂಬದ ಕೋಟೆಯಲ್ಲಿ ಶಸ್ತ್ರದಿದ್ದನಾಗಿ ನಿಂತಿರುವನು. ಎನ್ನಂ ಜಯಿಸಿ ಒಳಗೆ ಹೋಗ ಭೀಮ ನೋಡಲೇ ಪರಕ್ಷಣ. ಎಲೈ ಬುದ್ಧಿ ಶೂನ್ಯನೇ, ಈ ಬುದ್ಧಿ ಏನನೇ ಇಲ್ಲ ಉದ್ದರಕ್ಕೆ ಮಾತುಗಳನ್ನಾಡಿದರೆ ಬಂದ ಫಲವೇನು? ಮಾಡಿದರೆ ಮಾಡುವುದರಲ್ಲಿ ಎಂದಕ್ಕೆ ನಾವು ಅರಣ್ಯ ವಾಸಗಳಾಗಿದ್ದ ಕಾಲದೊಳು ಸ್ವತ್ತು ಸುಳ್ಳುವೆಲ್ಲ ತಕೊಂಡು ಮುದ್ದು ಮುಖ್ಯಳಾದ ದ್ರೌಪದಿಯನ್ನು ಕದ್ದೊಯ್ಯನಂದ ಬಂದಿದ್ದ ಕಾಲದೊಳ್ಳಿನ ಮಿಡಿದು ಬದ್ಧನಾದ ಧರ್ಮಜನ ಪಾದಕ್ಕೆ ಬಿದ್ದ ಕಾರಣ ನಿನ್ನ ಪ್ರಾಣವನ್ನು ಉದ್ಧರಿಸಿಕೊಂಡು ಹೋದನು. ಎಲ್ಲ ಈ ಬುದ್ಧಿ ಶೂನ್ಯನೇ, ಈ ಬುದ್ಧಿ ಏನನೇ ಬುದ್ಧ ಶೂನ್ಯನಾದ ಕೌರವನಿಗೆ ತಿಳಿಸಂದ ಉದ್ದವಾದ ನಾಮಂಗಳಂ ತಿದ್ದಿಸಿಕೊಂಡು ಹೋದ ಪ್ರಸಿದ್ಧ ನೀನೇನಲ್ಲವೇನು? ಎಲ್ಲ ಈ ಬಂಡ ಎಣ್ಣಿನ ಮರ್ಯಾದೆಯಂ ಕಳೆಯುವಾಗ ಸಣ್ಣ ಮುಖ ಮಾಡಿ ಕುಳಿತಿಯೆಂದು ವಾದಿಸಿವಲ್ಲ. ಅಣ್ಣನ ಆಜ್ಞೆ ಎಂಬ ಕೊಂಡಿನೊಳಗೆ ಸಿಲುಕಿದ್ದೆ ಹೊರತು ಬಳಿರ ಮಣ್ಣು ಬಲ ಮಾಡುತ್ತಿದ್ದನು.
ಗೆದ್ದು ಅಭಿಮಾನ್ಯನಿಗೆ ಬೆಂಬಲವಾಗಿ ಹೋಗುವನು ಯುದ್ಧಕ್ಕೆ ಸನ್ನದ್ಧವಾಗುವ ಈ ಬಂಡ ಎನ್ನೊಡನೆ ಯುದ್ಧ ಮಾಡಿದ ಬರಿದೆ ತರುಳನಿಂದ ಹೋಗುವನೆಂದು ಆತುರ ಪಟ್ಟರೆ ನಿನ್ನ ನಾ ಬಿಡಬಲ್ಲೇನೆ ಸಂಭವ ಸಮಾರಂಗಣದಲ್ಲಿ ಕಲಿಪಾರ್ಥನನ್ನು ಬಿಟ್ಟು ಮಿಕ್ಕ ಪಾಂಡವರ ಬಲ ಗೆಲ್ಲುವುದಕ್ಕೆ ಆ ಶಿವನವರ ಎನಗುಂಟು ಈ ಮಂಕುಮತಿಯಾದ ರುಕೋದರ ಬಳಿರೇ ಹಾಲಿನ ಎಲ್ಲ ಈ ಬಣ್ಣ ಮೂರ್ಖ ಶಂಕರನವರ ಪ್ರಸಾದದಿಂದ ಪಂಕೆನೆಯ ಸರಾಂಗಳದಿಂದ ನಿನ್ನ ಬಿಂಕ ಮುರಿದ ಬಿಡಬಲ್ಲೇನೆ ಅಲ್ಲ ಈ ಬಣ್ಣ ಮೂರ್ಖ ರುಕೋದರ ಈ ದಿನ ಮಾತ್ರ ಸಾಗದೆ ನನ್ನ ಮುಂದೆ ನೋಡಬೇಕಲ್ಲ ಅತಿ ಜಾಗ್ರದಿಂದ ತಗಲಿಲ್ಲ ಬಂಡ ಅದೇ ಪ್ರಕಾರವಾಗಿ ತಗಲಿಲ್ಲ ಬಂಡ ನನಗೆಪ್ಪ ಇವರು ಭೀಮನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಉಂಗುರ ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಳಿರೇ ಎಲ್ಲ ಸಾರಥಿ ಎನ್ನ ಕದಾರ್ ದಂಡೆ ದಪ್ಪೆಗೆ ತಾಳಲಾರದ ಭೀಮನೆಂಬಾದವನು ಹೌದು ದೇವ ಬಳಿರೇ ಇನ್ನು ನನಗೆ ಸರಿಸಮರಾದ ವೈರಿಗಳನ್ನು ಜಯ ಬಲಿ ನೋಡಿ ಸಾರ್ತಿ ಜಾಗ್ರತೆ ಹಲೋ ಹಲೋ ಬಳಿದೆಯಲ್ಲ ಈ ಸಾರಥಿ ಭೂಪತಿ ಜಯದ್ರಥನಂ ಜಯಿಸಿ ಒಳಕ್ಕೆ ಹೋಗುವನೆಂದರೆ ಎನ್ನ ಆಯಾಸನ್ನಗಳಂ ತೆರೆದು ಇರತನನಾಗಿ ಮಾಡಿದನು. ಹೌದು ದೇವ ಸೇನಾ ಸಮೂಹದೊಳಗೆ ಪಕ್ಕು ಪುತ್ರನು ಏನಾದನು ತಿಳಿದು ಇವ ನಮ್ಮ ಒಡೆದ ಕೆಡವನೆಂದರೆ ತುಳಯಕ್ರಮನಿಗೆ ಎಡರು ತೊಡರಂತಾಗಿತ್ತು. ಪಾರ್ಥನ ಪಡೆದ ಅಭಿಮನ್ಯವೇ ನಿರ್ಭಾಗ್ಯನು. ಅಸಮ ಸಾಹಸಿಗಳನ್ನ ಭೀಮ ಅರ್ಜುನರಿದ್ದು ಅಸಕೂಸಿನನ್ನು ಪರಬಲದೆಳೆಗೆ ಪರಿದೇಶಿಯನ್ನು ಮಾಡಿದೆವು. ವಶವಿಲ್ಲದ ಸುರಾಧಿಕರಾದ ಜರಾಸಂಧ ಜಟಾಸುರ ಬಕಾಸುರಾದಿಗಳೊಡನೆ ಸಂವರ್ಸಿದ ಸಾಮರ್ಥ್ಯವೂ ವ್ಯರ್ಥವಾಯಿತು. ಹೌದು ದೇವ ತಂದೆಗಳು ಐವರೆದ್ದು ಕಂದನ ಸಹಾಯಕ್ಕೆ ಒಬ್ಬರನ್ನು ಬಂದವರಾಗಲಿಲ್ಲ. ಈಗ ಏನು ಮಾಡಲಿ? ಕಂದನು ಮನ ಎಷ್ಟು ನಂದು ಕಂಡನೋ ಏನು. ಹೌದು ದೇವ ಅಯ್ಯೋ ಮಂದ ಭಾಗ್ಯರಾದೆವು. ಇನ್ನು ಮಾಡುವುದಿನ್ನೇನಿದೆ? ಸುರಾಸುರರ ಒಂದಗೂಡಿ ಬಂದರು ಇಂಜನೇದನಿಗೆ ಅಪಜಯ ಹೊಂದಿರುವುದಲ್ಲ. ಹೌದು ದೇವ ಏನು ಮಾಡಲಿ? ಈಗ ಲೋಭಿಯ ಕರದಲ್ಲಿ ದನವೆದ್ದಂತಾಯಿತು. ಸಾಮರ್ಥ್ಯವಿದ್ದನಿಗೆ ಅಪಜಯ ಅಂಗನೆ ಮುಂದೆ ಬಂದು ನಿಂತಂತಾಯಿತು. ಅಯ್ಯೋ ಇದೆಯಂ ಇರುವರು ಯಾರಂತೆ ತರುಳನ ಅದೃಷ್ಟದಂತೆ ಫಲಿಸುತ್ತದೆ. ಇನ್ನು ಮಿಡಿಕೆ ಮಾಡುವುದೇನು ಸಾರಥಿ? ಪರಿವಾಂತರವರಿಗೆ ಹೋಗುವ ಪರಿವಾಂತರವರಿಗೆ ಕಾಳಗವನ್ನು ಮಾಡುವೆನು ಸಾರಥಿ. ಮುಂದೆ ಆಗುವುದು ಕಂದನ ಗತಿ. ಹೌದು ಸಾಕು ದಾರಿ ಬಿಡ್ರಪ್ಪ, ಪಾತ್ರ ಹೋಗಿ ದಾರಿ ಬಿಡ್ರ. ಪಾಂಡವರ ಎಳೆಮಳಿಗೆ ಬಂದಿರವರು ಪಾಂಡವರ ಎಳೆಮಳಿಕೆಯ ಪರೀಕ್ಷೆಯು ಬೆಳೆಯ ಕೊನೆಯಲ್ಲಿ ತಿಳಿಯಬಹುದು ಸುಯೋಧನ. ಅಂತ ಬೆಳೆಯನ್ನು ತಿಳಿಯುವುದಕ್ಕೆ ನೀನು ಬಾಲಕನಲ್ಲವೇನೋ? ನಾನು ಬಾಲಕನಾದರ ಎನ್ನ ಕರದಲ್ಲರವ ಬಿಲ್ಲು ಬಾಣಗಳನ್ನು ಬಾಲತ್ತ ಇರುವುದೇನೋ ದುರ್ಯೋಧನ. ಓಹೋ ಅಂತ
ದೇಹಗಳನ್ನು ತಾವಲ್ಲಿ ಕಂಡು ತಂದಿರುವೆಯೋ? ಓಹೋ, ತಾವು ಮಾಡಿದ ಘೋಷಯಾತ್ರೆಯಲ್ಲಿ ತಂದಿರುವನು ದುರ್ಯೋಧನ. ಬಲ ಬಲ ಕರಿಪಾತ್ರನೇ, ಬಲ ಪರಾಕ್ರಮ ಇರುವ ಸುಲಲಿತ ಪುತ್ರನೇ, ನಿನ್ನ ಬುಧಬಲದ ಬೆಕ್ಕಳಿಗೆ ನಾನು ಮೆಚ್ಚಿದೆನೋ. ಹೊಲರೇ ಕುಳಿಸ ನಿನ್ನ ಕಿಡಿಗದರತ್ತ ಬಾಣಮಂ ಜಡಿದಿರವನು ತರಹರಿಸಿಕೊಳ್ಳದಕ್ಕೆ ನೀನು ಬಾಲಕನಲ್ಲವೇ? ಸ್ವಲ್ಪ ತಾಳು ದುರ್ಯೋಧನ. ನನ್ನ ಕಡು ಪರಾಕ್ರಮ ಅತಿಶಯಕ್ಕೆ ನಾನು ಮೆಚ್ಚಿದೆನು. ಎಚ್ಚರಗೊಂಡ ಹಿಂದಕ್ಕೆ ಹೋಗು ಪಾರ್ಥನ ಬಾಲ. ಬಾಪ್ಪರ ಮುಂದ ಕೆಟ್ಟ ಕಾಲ ಎಂದ ಕೆಡುಬವರ ಗಂಡನಂದ ತ್ರಿಲೋಕದಳ ಬೆಳೆದಂಬತ್ತಿರುವ ಅರ್ಜುನ ನಂದನ ಎಂದ ಕಿಟ್ಟರೆ ಬಾಪುರ ಇಂದಿನ ರಣ ಮಂಡಲದೊಳ ಪಾಂಡವ ಕೌರವಾದಿಗಳೆಂಬ ಸಹೋದರರು ಒಂದು ಕೂಡಿ ಬಂದು ನಿಲ್ಲಿರಿ. ಭುಜಬಲದ ಹೆಗ್ಗಳಿಗೆಯನ್ನು ತೋರಿಸುವನು ದುರ್ಯೋಧನ. ಎತ್ತಿದ ಧನುಸ್ಸನ್ನ ಇಳಿಸಿದರೆ ಕ್ಷತ್ರಿಯನಲ್ಲವೆಂದು ಶಾಕ್ತೋತ್ತಿಗೆ ವ್ಯತಿರಿಕ್ತವಾಗಿ ಪೃಥ್ವಿಯಲ್ಲಿ 10,000 ವರ್ಷ ಬಾಳಿದರೆ ಬಂದ ಫಲವೇನು? ದುರ್ಯೋಧನ, ರಣ ಕುಂಬಿನಿಗೆ ಬಂದ ಡಂಬಕತನವಂ ತೋರೆ ಹಿಂದಡಿಗಿಟ್ಟರ ಅಂಬರದೊಳ ನಿಂತ ರಣ ಸಂಭ್ರಮವನ್ನು ನೋಡುವ ಜಂಬಾರಿಯು ಬಂದು ತೂ ಎನ್ನ ಪುತ್ರನ ನಡೆಗೇಡಿ ಎಂದು ಮನನೊಂದುಕೊಳ್ಳದ ಬಿಡಲು. ದುರ್ಯೋಧನ, ಕುಲಾಂಬುದಿಯಂ ಕಲಕುವ ಎನ್ನಯ ಧೈರ್ಯಾಜ್ಯಂ ನಿರೀಕ್ಷಿಸು. ಏನಾಗಲರಿ ಅದು? ಸೈನ್ಯಾಧ್ಯಕ್ಷನಾದ ಕರ್ಣ ದ್ರೋಣಾದಿಗಳ ಮುಂದೆ ಎನ್ನ ಸಾಹಸವನ್ನು ತೋರಿಸುವ ನೋಡ ಕುರುಬಂಡ ನೋಡನ್ನ ಪಟುಪಟನ ಆವೇಶ. ಒಡೆದುಕೊಂಡು ಬಲ ಅರಿಯದ ಹುಡುಗನಮ್ಮಿದ್ದಕ್ಕೆ ಕಳಿಸಿದವರೇ, ಬುದ್ಧಿ ಇಲ್ಲದೆ 14 ವರ್ಷದ ಸುಕೂಸನ ಕಥನಕ್ಕೆ ಕಳಿಸಿದರೆ ಮನಮುರುಗಿ ಅಚ್ಚರಾಚವೇನಾದರ ಬಿಟ್ಟು ಹೇ ಭ್ರಷ್ಟ, ಬಾಪುರೆ ಪಂಥವುಳ್ಳ ಕೌರವನೆಂಬ ನಾಮವ್ಯಾತಕ್ಕೆ ಚಟ್ಟಗಲ್ಲೆಂಬುವಂತೆ ಹೊಸಗಣಿಗಳಿಂದ ನಿನ್ನನ್ನು ದೆಸೆಗಡಿಸಿ ದಿಗ್ಬಲಿಯಂ ಕೊಡದಿದ್ದರೆ ಬಾಪುರ ಬುದ್ಧನೇಂದ್ರಮ್ಮ ನಾಮವ್ಯಾತಕ್ಕೆ ಪಾತ್ರ ಸಂಭವ ಪರಸೆಳೆದು ಬಿಟ್ಟಿರವರು ನೋಡಬಾರ. ಈ ಮಧ್ಯಹೀನನೇ ಬಡ ಪಾಂಡವರಿಂದೇನಾಗುವುದೆಂದು ನುಡಿವೆಯಲ್ಲ. ಬಡ ಪಾಂಡವರು ಮಾಡಿದ ಉಪಕಾರವನ್ನು ಮರೆತು ಮಾಡವನೇನು ಎಂದಕ್ಕೆ ಗಂಧರ್ವನೆಂಬ ಚಿತ್ರಸೇನನ್ನು ನಿನ್ನನ್ನು ಪಿಚಂಡಿಯನ್ನು ಕಟ್ಟಿ ಒಯ್ಯುವಾಗ ಎಂದ್ರ ಸಂಜಾತನಾದ ಧನುಂಜಯನು ಬಂದು ನಿನ್ನ ಸರಿಯಂಬಿಡಿಸಲಿಲ್ಲವೇ? ದುರ್ಯೋಧನ, ಶೌರ್ಯೋದ್ಭರಿತ ತೂರ್ಯಾದಿ ನಿನ್ನ ಒಡೆದಿರುವ ಶರಾಗ್ರಗಳಮ್ಮ ಮಧ್ಯದೊಳಗಡೆ ಇರುವನು ನೋಡು. ನಿನ್ನ ತಿರುವಿ ಧರ್ಮನರೇಂದ್ರನ ಪಾದಕ್ಕೆ ಕಡೆ ಇರುವನು ನೋಡು. ಎಲ್ಲ ಈ ದುರ್ಯೋಧನ ತರ ಹರಿಸಿಕೋ ಎನ್ನ ಶರಸಂಧಾನ ಜೂಜಿನಲ್ಲಿ ಜಾಣ ನೋಡನ್ನ ಭುಜಬಲದ ಪ್ರಾಣ. ಈ ಕೌರವನೆಂಬ ಮತಾಂಧನ ಎನ್ನಂಜಿನ ಚಿತ್ರಂ ಗೈದವಳಿದ ಭೀಮಾದಿಗಳನ್ನು ಮತ್ತೊಮ್ಮೆ ವನವಾಸಕ್ಕೆ ಕಳಿಸದೊತ್ತಡೆ ಕೌರವನೆಂಬ ನಾಮವೇತಕ್ಕೆಂದು ಜಂಬವಂ ಕಚ್ಚಿಕೊಂಡನಲ್ಲ, ಮನೆ ಸೋತು ಹೋದನಲ್ಲ. ಹೌದು ದೇವ. ಭೈರಲ್ಲ ಈ ಸಾರಥಿ ಭೂಪತಿ. ಮತ್ಯಾವ ಧೀರರಿದ್ದರೆ ಅವರ ಮುಂಭಾಗಕ್ಕೆ ರಥವನ್ನು ಆರಿಸು ಸಾರಥಿ. ಈ ರಣಮಂಡಲ ದಡೆಗೆ ಯಾತಕ್ಕೆ ಬಂದಿಯೋ?
ಬಣ್ಣ ಮಂಡಲವೆಂಬ ನದಿಗೆ ವಲೆಯನ್ನಗದ ಮೀನುಗಳನ್ನಿಡಿಯುವುದಕ್ಕೆ ಬಂದಿರುವನು ಕಪ್ಪಲಿಗೆ ಎಲ್ಲ ಮೀನುಗಳಲ್ಲಿ ನೀರಲ್ಲಿ ಬಲೆಯಲ್ಲಿ ವ್ಯತ್ಯ ನಡೆಯುವುದಕ್ಕೆ ಪ್ರಾರಂಭಿಸಿದೆಯರು. ಎಲ್ಲ ಮಿಥ್ಯ ನುಡಿಗಳನ್ನು ನುಡಿಯುವವನು ನಾನಲ್ಲ. ಎಲ್ಲ ಕೈಯೆಲ್ಲರವ ಧನುಸ್ಸುವೆ ಬಲೆಯು ಈ ರಣರಂಗವೇ ನದಿಯು. ನೀವೆಲ್ಲರೂ ಮೀನುಗಳಲ್ಲವೇನು? ನಾವು ಮೀನುಗಳಲ್ಲ. ವೈರಿಗಳಿಗೆ ಯಮರಾಜ ಆದಿಯಂ ದೋರ್ಜವಂತ ಬಾಂಡಗಳ ಕೊಡಬಲ್ಲವ. ಓಹೋ, ಕೊಡುವುದಕ್ಕೆ ಅದೇನು ಬಿಟ್ಟಿ ಕೌರವನ ದನವೆಂದು ತಿಳಿದಿರುವೆಯನು. ಪಾಂಡವರ ಉದರೋದಕ್ಕೆ ಹೆಸರೆಲ್ಲದಂತೆ ಸಮಬಲಶಾಲಿ ಮುಂದೆ ಮಾತನಾಡಿದರೆ ಮಾಡುವುದೇನಲ್ಲ ಬಂಡ ಅದಮ್ಮ. ಮರೆಯುವ ಹುಲಿ ಬಾಯಲ್ಲಿ ಇಲ್ಲಿ ಮರೆಯುವುದರಂತೆ ಈ ಕಲಿಕರ್ಣನ ಮುಂದೆ ಪ್ರಾಣವನ್ನು ಉಳಿಸಿಕೊಳ್ಳುವೆಯ. ಸ್ವಲ್ಪ ತಾಯಲ್ಲ ಬಂಡ, ಯಾರ ಪ್ರಾಣ ಹೋಗುವುದು ತಿಳಿಯುವುದು ಅದಮ್ಮ. ಈ ಸರಸಂಧಾನದಿಂದ ನಿನಗೆ ಗುರಿಯನ್ನಿಟ್ಟ ತತ್ಪರ ಕರ್ಣ ಪರ್ಯಾಂತರಕ್ಕ ಸದವಡಿವನ. ಅದನ್ನು ಮಧ್ಯದಲ್ಲಿ ಕಡೆ ಇರುವನು ನೋಡು ಭ್ರಷ್ಟ. ಭೂಮಲಯಂ ನಡಗಿಸಿ ಯಗ್ಗಳವಾದ ದಿಗ್ಗಜಗಳ ಗೊಗ್ಗಿಸ ಗಗನದಳ ಮರಿವ ತೇರಗಳಲ್ಲ ಈ ಧರಣಿಗೆ ಉರುಳುವಂತೆ ಶರಾರಥವು ಬರ್ತಿರುವುದು ನೋಡ. ದುರಧೀರನಾದರ ತರಾಯಿಸಿಕೊಂಡು ಮಾತನಾಡು, ಇಲ್ಲವಾಯ್ತ ನೀನು ಬಂದ ಆದಿಯ ಮಿಡಿದುಕೊಂಡು ಓಡ ಬಂಡ ಆದಿಸಿ ಬಿಡುವನ ನನ್ನ ಗಗನಾಂತರಕ್ಕೆ. ಎಲ್ಲ ಈ ಕಪ್ಪಲಿಗಳೇ ನಿರ್ಭಯಂಕರ ನೆಂಬಯ ಬಲಿಯ ಮಂದ ಕಬ್ಬಿನಿಬ್ಬರದ ಮಬ್ಬಿನೆಂದುಡಿದರೆ ನಿನ್ನಂತ ಬಿಡುವನು ನೋಡಬೇಕು. ಬಿಟ್ಟಿ ಕೌರವನ ದನವನ್ನು ಅನ್ಯರಿಗೆ ಕೊಟ್ಟು ಖರ್ಚು ಮಾಡುವುದೊಂದು ಬಲ್ಲಿಯಲ್ಲದೆ ನೀನ್ಯಾವ ದೊಡ್ಡ ಶೂರನೆಂದು ಎನ್ನ ಮುಂದೆ ನನ್ನ ಮುಂದೆ ಗಟ್ಟಿಯಾಗಿ ಇವನು ನೋಡು ಕಟಲು ಬರ್ತುವಂತೆ ಯಗ್ಗಳ ಮಾತ ದಿಗ್ಗಂಗಳ ಕೊಗ್ಗಿಸ ಬೋರ್ಗರಿಸುತ್ತ ಬರುವ ಬಾಣಗಳನ್ನು ನೋಡು ತರ ಹರಿಸಿಕೊಂಡು ಮಾತನಾಡು, ಇಲ್ಲವಾಯಿತು ಚಕ್ರ ಬಿಂಬದ ಕೋಟೆಯನ್ನು ಬಿಟ್ಟು ಓಡು ಬಂಡ. ವಿಕ್ರಮದಿಂದ ನಿನ್ನ ಕರ್ಕಶವಾದ ಬಾಂಡಗಳೆಲ್ಲ ಗಕ್ಕನ ಭೂಚಕ್ರದ ಮೇಲೆ ಕೋಡಿ ಮಾಡಿ ಒಕ್ಕಲಿಗರವನು ನೋಡು. ಅದನ್ನು ಮಧ್ಯದಲ್ಲ ಖಂಡಿಸಿರುವನು ನೋಡು. ಇದನ್ನು ತರಾಯಿಸಿಕೊಂಡು ಮಾತನಾಡು, ಇಲ್ಲವಾಯಿತೆ ದಾಮನ ಪ್ರಾಯವಾದ ಯಮನೋಪದೆಯಲ್ಲಿ ಭೀಕಾರ ತೋರುತ್ತ ಬರುವ ಬಾಣಕ್ಕೆ ಯೋನು ವೇತನ ಮಾಡುವ ಈ ಕ್ಷಣ ದಿಕ್ಕಗಳ ವ್ಯಾಪಿಸಿ ಭೂಮಿ ಆಕಾಶವು ಕಾಣದ ಸೂರ್ಯನ ರಶ್ಮಿಯನ್ನ ಮರಗಳಿಸಿ ಬರುತ್ತಿರುವ ಶರಾರಥವು ತರಾಯಿಸಿಗೋ. ಈ ಕ್ಷಣ ನಿಮ್ಮ ತನಕನ ಬಂದರ ತೋರಿಸಲು ಎಲ್ಲ ಈ ಮತಿಹೀನನೇ ಅತುಲಿತ ಶೌರ್ಯೋದ್ಭರಿತನಾದ ನಮ್ಮ ಪಿತನ ಪರಾಕ್ರಮವನ್ನರಿಯದ ಮಾತನಾಡುವೆಯಾ? ಮಾತನಾಡಿದರೆ ಏನು ಮಾಡುವೆಯೋ ಬಂಡ ಮೂರ್ಖ. ಕದನ ಕರ್ಕಶರಿಗೆ ವಶನಾಗದ ಕಲ್ಲಿ ಭೀಷ್ಮನನ್ನು ನಿಗ್ರಹಿಸಿದನು. ತದ್ಭೀಷ್ಮನಿಗಿಂತ ಹಾಗಾದರೆ ಹಿಡಿ ತಡ ವ್ಯಾತಕ್ಕೆ 6 ದಿವ್ಯಸ್ತ್ರಗಳ ಈ ಧನಸ್ಸಿನಲ್ಲಿ ಊಟಿ ಒಡೆಯುವನು ನೋಡು. ಅದನ್ನು ಅಲ್ಲೇ ಖಂಡಿಸುವನು. ಹರಿಸಿಕೊಂಡು ಮಾತನಾಡು, ಇಲ್ಲವಾಯಿತ ಮೀನುಗಳನ್ನು ಹಿಡಿಯುವುದಕ್ಕೆ ಬಲೆಗಳನ್ನು ಹುಡುಕಾಡು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು ಅದಮ. ಅದೇ ಪ್ರಕಾರ ಕ್ಷತ್ರಿಯ ಸಂಬೋಧನೆಯ ಬರಿದ ಮಾತುಗಳನ್ನೇಡಿ ಕೋತಿಯಂತೆ ಹಾರಾಡಿದೆಯಲ್ಲ, ಸುಮ್ಮನೆ ಸೋತು ಹೋದೆಯಲ್ಲ. ಆ ದುರಪಟ ದೇಹರಿಗೆ ಓದ್ತಿನಂತೆ ನಮ್ಮ ಜನಕನಿಗೆ ಬಿಟ್ಟಿರುವನು. ಹೋಗು
ಬಳಿರೆಯಲ್ಲ ಈ ಸಾರಥಿ ಭೂಪತಿ ಮತ್ಯಾವ ಧೀರರಿದ್ದರೆ ಅವರ ಮುಂಭಾಗ ಕೆಲಸವನ್ನಾರಿಸು ಸಾರಥಿ. ಮರಳ ಇದು ದೂರ ಧೀರದ ಒಡ್ಡಿ ಆಡುವ ರಣರಂಗವೋ ಬಾಲಕ. ರಣರಂಗವಲ್ಲದಿದ್ದರೆ ನಾವೇನು ಭೋಜನ ಶಾಲೆ ಎಂದು ತಿಳಿದಿಲ್ಲವೋ ಆಚಾರ್ಯರೇ? ಭೋಜನ ಶಾಲೆ ಗೋಷ್ಠಿ ನಿನಗೆ ಆತಕ್ಕೆ ಬೇಕು. ಸತ್ವ ಇಲ್ಲದೆ ದೊಡ್ಡ ನಾವೇನು ಇರಬೇಕಟ್ಟಿದರೆ ಹಾರಿ ಬೀಳುವಂತಹ ಆಚಾರ್ಯನಲ್ಲವೋ ಸ್ವಾಮಿ? ಆಚಾರ್ಯ ಕ್ರಿಯೆ ನಿನಗೇನು ತಿಳಿದರು ಅದಲ್ಲ ಆಗಿರಲಿ. ನೀನು ಓರವು ಈ ರಣಮಂಡಲಕ್ಕೆ ಬಂದ ಕಾರಣವೇನೋ ಬಾಲಕ? ಕಾರ್ಯವು ತಾವದಿರುವುದು ಸ್ವಾಮಿ. ಯಾವ ಕಾರ್ಯವಿರೋದು ಬಾಲಕ? ತಮಗೆ ಸೇನಾಧಿಪತಿ ಪಟ್ಟವನ್ನು ಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗದ ಗಂಟದ ಪಟ್ಟವನ್ನು ಕಟ್ಟಬೇಕೆಂದು ಬಂದಿರುವೆನು ಆಚಾರ್ಯ. ಇದೇ ನಾನು ಬಂದ ಕಾರ್ಯ. ರೂಪತಾಳ ಯಾರು ಕಟ್ಟೋರು ಬಂತ ಅಲ್ಲ ಈ ಬಾಲಕ. ಭೂತಳ ತೋಳ ಸರಿ ಬಿಲ್ಲಾಂಡ ತಂಡ ಸುರ ನರದೊಳಗ ನಿನ್ನಂ ಸರಿ ಗಾಣನೆ ನಿನ್ನಂ ಸಂಹರಿಸಿ ಶಿಷ್ಯತ್ರ ದೋಷ ಬರ ಬಂದದ್ದು ಇದರವರೆಗೂ ಕೈಗಾತದ ಯಾತಕ್ಕಿಗಾಗಲಿ ನಿನಗಿದ್ದದ ಆತರವು ಮನ್ನಿಸವನು ನಿನ್ನ ಮಾತೇಡಗ ಹೋಗ. ನೀನು ಸೋತರೆ ನನ್ನ ಗೆಲವಲ್ಲವ. ನಿನ್ನಂತ ಬೇಕತನ ಮಾಡಿಯಲು ನನ್ನಂತವನಿಗೆ ಉಚಿತವಲ್ಲವ. ಕೋಪ ಗಂಡನ ಸಿಂಧರಿಲ್ಲ ಸುಭದ್ರೆ ಬಂದನ ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದ ಗಂಟನ್ನು ಮಾತ್ರ ತಾವಲ್ಲಿ ಬಿಸಿ ಈ ಕೋಯನ್ನ ಕರದೊಳ ನೆರೆಯುವ ಕೋದಂಡಕ್ಕೆ ಮಾತ್ರ ಎಷ್ಟರು ಇರುವನೋ ಸ್ವಲ್ಪ ನೋಡಿ ಸ್ವಾಮಿ. ಆಚಾರ್ಯರೇ ತಾವೇನು ಉಚಿತಾರ್ಥವಾಗಿ ನೋಡಬೇಡಿರಿ. ತಮಗೆ ಅಪೇಕ್ಷೆ ಎದ್ದರೆ ನಿಮ್ಮ ಕಕ್ಷುಕ ಎಂಬಗೆಯುವ 2 ಬಾಣಗಳ ಗುರುದಕ್ಷಿಣವಾಗಿ ಕೊಡುವೆನು. ಯುಕ್ತಿಯಿಂದ ಮನ ಮರಗುವಂತೆ ಪೇಳುವ ನಿಮ್ಮ ಮೈಲಿಗೆ ಗುಣವನ್ನೆಲ್ಲ ನಾ ಬಲ್ಲೆನು. ನೀನೇನು ಬಲ್ಲಿಯೋ ಬಾಲಕ? ಭುಜಬಲದ ತ್ರಾಣವನ್ನು ನಾನೇನು ಅರಿಯುವನೇ ಬಾಲಕ? ರಣ್ಣ ಕೊಂಬಿನಿಗೆ ಬಂದ ಎನ್ನಂ ಗಣಗಿದರ ಬಳಿಗೆ ಹೋದರೆ ನಿನ್ನ ಅಂಬು ಬಿಡಿಯುವುದಿಲ್ಲ. ನಿನ್ನ ಡಂಬಕ ವಚನವ ಮುಗಿಸಿ ಶರಾಂಬುತಿಯಿಂದ ಎನ್ನ ಮಾತನಾಡಿಸಿ ದ್ರೋಣ ಬರುವುದು ನೋಡಿ. ಎಲ್ಲ ಈ ಹುಡುಗನೇ ಹಾಳು ಹರಟಗಲ್ಲಗಿಂದ ಕೀಳು ಮಾತುಗಳನ್ನು ಮೆಲ್ಲನೆ ಪ್ರಾರಂಭಿಸಿದರೆ ಮಾಡುವುದೇನು ದ್ರೋಣರೇ? ಕತ್ತು ಕಾಲ ತಳ್ಳಿಂದ ಮೊದಲ ಕೋಲಗೊಂಡ ಮುಂದೆ ಸಂಭೂತನಾದ ಪಾಂಡವರ ಬಾಳ ಕೆಡಿಸಿ ನಿನಗೆ ಮಾತ್ರ ಸ್ವಲ್ಪ ತಾಳು ಬಂಡ ಅದಮ್ಮ. ನಿನ್ನ ಇಚ್ಛೆ ಬಂದಂತೆ ಉಚ್ಚರಿಸಿರೆ ಚಿಚ್ಚ ಸರ ಸಂಧಾನ ಬಾಲಕನೇ. ಓ ದ್ರೋಣರೇ ಕೋಪೆನೆಂದು ನುಡಿದರೆ ಬಲಿರ ನೋಟಕರ ಪುಣ್ಯಕರ ಚಂಡನ ತಳ ತಳೆದ ಒಳೆವತ್ತರಾರತವು ಬಳ ಸೆಳೆದ ಬಡಿಯವನು. ಇದನ್ನ ತರ ಅರಿತುಕೊಂಡು ಮಾತನಾಡು. ಇಲ್ಲವಾದ ಎತ್ತ ಮಾತ ಪಿತರೊಳಗೆ ಸ್ಮರಿಸು. ಹಿರಿಯ ಕಿರಿಯದಂತೆ ನರಿಯಂತೆ ಒದರಿನ ತರ ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಒಗ್ಗರಣೆ ಕಡಿಮೆ, ಹಪ್ಪಳ ಸೊಂಡಿಗೆ ಮಾತ್ರ ಬಹು ಚೆನ್ನಾಗಿದೆ ಬಳ್ಳಿವಿರಲ್ಲದೆ. ನೀವು ಬ್ರಾಹ್ಮಣ ಭೋಜನ ಪ್ರಿಯರಾಗಿದ್ದರಿಂದ ಇಂದು ಗೋಕಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಮೇಘ ಸಂಕ್ರಮಣ, ಸ್ನಾನವನ್ನು ಮಾಡಿ ಮಡಿಯನ್ನುಟ್ಟು ದ್ವಾದಶನ ಪಟ್ಟಿಗಳನ್ನಿಟ್ಟುಕೊಂಡು ತಂಬಿಗೆ ತಾಲಿ ಗಂಡರ ಮಕ್ಕಳನ್ನು ಕರೆದುಕೊಂಡು ಕಟ್ಟಿಗೆಯ ಮಣಿಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಮೃಷ್ಟಾನ್ನ ಪದಾರ್ಥಗಳನ್ನು ಕಾವಲಿಯಲ್ಲಿ ಯಥೇಷ್ಟವಾಗಿ ವಟ್ಟಿಸಿಕೊಂಡು ಆಚಾರ್ಯರೇ ಹೊಟ್ಟೆ ತುಂಬ ಉಂಡು ತೃಪ್ತಿ ಪಡುವುದೊಂದು ಬಲ್ಲಿರಲ್ಲದೆ ಯುದ್ಧದ ಪರಿಶ್ರಮವು ನಿಮಗೇನು ತಿಳಿದಿರುವುದು? ಆಚಾರ್ಯರೇ ಸುಮ್ಮನೆ ಮನೆಗೆ ಹೋಗಿರಿ. ಇದೇನು ಜಪ ತಪ ಅನುಷ್ಠಾನ ಬಂದು ತಿಳಿದಿರುವಿರಾ?
ಅಥವಾ ಉಪವಾಸ ಏಕಾದಶಿ ವ್ರತ ಎಂದು ಮಾಡಿಕೊಂಡಿರುವಿರಾ? ಅದರ ಗೋಷ್ಠಿನಿಗೆ ತೆಕ್ಕಬೇಕು. ದ್ರೋಣರೇ, ಅದರ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ಬಾಲಕ? ಮಡಿಯನ್ನುಟ್ಟು ಅಡಿಗೆ ಮನೆಯಲ್ಲಿ ಬಡದಾಡುವುದು ಬಿಟ್ಟು ಬಡದಾಡುವ ಕಾಳಗದ ಗೋಷ್ಠಿ ತಮಗೆ ಯಾತಕ್ಕೆ ಬೇಕು ದ್ರೋಣ? ಕಂಕಣ ತುಪ್ಪದೋಳು ಮಾತ್ರ ಬಲು ಜಾಣ. ಆಚಾರ್ಯರೇ, ಎಲ್ಲ ಈ ಮುಡ್ಡ ಮತಿಯೇ ಊಟ ಕೈಯುವ ನಂದು ಕಟ್ಟ ಕೋಪವನ್ನು ತಡೆದುಕೊಂಡರೆ ಒಡಲಿಗೆ ತಿನ್ನುವುದನ್ನು ಬಲ್ಲಿರ ಎಂದು ಬಿಟ್ಟು ನುಡಿಗಳು ಸಹಜವಾಗಿ ಆಡುವನು ದ್ರೋಣರೇ. ಅಂತ ಹರಿಯಾಕ್ಷನ ಮುಂದೆ ನೆರೆಯುವ ಹಾರಾಡಿದಂತೆ ಬರೆದ ಮಾತುಗಳನ್ನಾಡವಯ ದುರ್ಬಾಲಕರೇ. ಓ ದ್ರೋಣರೇ, ಜಡ ಜಬವ ಜಡ ದಾಕ್ಷ ಸುರ ನರ ಗಂಧರ್ವ ತಡದ ಇದ್ದವ ಕೊಡವ ಪೈಗೆ ಹೊರಕ್ಕರನನ್ನು ತನ್ನ ಕುರಿಸೇನ ಸಮಕ್ಕೆ ಸೇನಾಧ್ಯಕ್ಷನನ್ನು ಮಾಡಿದ ಅವನಿಗೆ ಬುದ್ಧಿ ಎಲ್ಲ ನಿನ್ನನ್ನು ಮಾಡಿರುವನು ದ್ರೋಣರೇ. ಇಂಥ ಅಸಹಾಯ ಸೂರನ ಮುಂದೆ ಅಸುಳೆ ನೀನು ಕೊಸರೆ ಮಾತುಗಳನ್ನಾಡವೇ ಸಹಜವಾಗಿ ಮಾತನಾಡುವನು ದ್ರೋಣರೇ. ನಿಮ್ಮ ದೊಡ್ಡಪ್ಪನಾದ ರುಕದಣಿಗೆ ವಿರಟನಿಗೆ ಬಾಣಸಿಗನಾಗಿ ಹೊರಳೊರಿದು ಬಂದಂತೆ ನಾನೇನು ಹೊರಳೊರಿದು ಬಂದಿರವನೇ. ವಂಚನ ಗುಣ ರೈತ ಪಂಚ ಪಾಂಡವರ ಪೈಕಿ ನಿಮ್ಮ ದೊಡ್ಡಪ್ಪನಾದ ಧರ್ಮಜನಂ ತನ್ನ ರೂಪ ಮುಂಚಿಸಿಕೊಂಡ ಕಾಲಾರನ ಮಾಡಿಕೊಂಡು ಬಂದವನು ನಾನು ನಿಮ್ಮ ದೊಡ್ಡಪ್ಪನಾದ ಧರ್ಮಜನ. ಮುಂದೆ ಕುಲ್ಲು ಸಾನವು ಅಲ್ಲ ತೆರೆದ ಒದರದಂತ ಈ ಕುಲಶ್ರೇಷ್ಠನ ಮುಂದೆ ಬಲ್ಲಂತ ನಡುವೆಯ ಶ್ರೀ ಕೃಷ್ಣದಿಂದ ನಿಮ್ಮದೊಂದು ಬಾಳವಲ್ಲದೆ ಇಲ್ಲಿ ಯಾರು ಹರಿಯದೊಂದಿಗೆ ಇಲ್ಲವೆಂದು ಯಾಕೆ ಕೊಟ್ಟುಕೊಳ್ಳುವೆ ದುರ್ಬಲಕರೇ. ಓ ದ್ರೋಣರೇ, ಎಲ್ಲರ ಮನೆಗೆ ಒಳಗೆ ಎಂದು ಕಾಲಹರಣ ಮಾಡಿಕೊಂಡು ಬಂದವನು ನಾನು ನಿಮ್ಮ ದೊಡ್ಡಪ್ಪನಾದ ಧರ್ಮಜನ. ಗೊಲ್ಲರ ಮನೆ ಒಳಗಿದ್ದ ಕೈ ಮುದ್ದೆನ ಹಾಗಲೇ ಮರ್ತ ಬಿಟ್ಟಿಯ ಬಳಿರ ಗುಡಿಸಿ ಬರವ ಬಿಲ್ಲ ಬಾಣಂ ಸುರೇಶ ಸುಭದ್ರೆಯ ಕುಮಾರ ನಿಮ್ಮ ಅಪ್ಪಗ ಧನು ವಿದ್ಯೆ ಕಲಿಸಿ ಗುರು ಆನಲವೆರ ಪೂರ. ತಾವು ನಮ್ಮ ಜನಕನಿಗೆ ಧನುರ್ವಿದ್ಯೆಯಂ ಕಲಿಸಿದ ಕಾರಣ ನೀವು ಒಪ್ಪುವಂತ ದ್ರುಪದ ನಮ್ಮಿಡಿದು ತಂದು ನಿಮ್ಮ ಮಂಚದ ಕಾಲಿಗೆ ಕಟ್ಟಿದಾಗ ನಿಮ್ಮದೊಂದು ಬಾಳಿವೆ ಆಯಿತು. ಇಲ್ಲವಾಯ್ದು ಏನಾಗುತ್ತೋ ಬಲಕ? ಇಲ್ಲದಿದ್ದರೆ ಆಗಲೇ ಶಪಥ ಭ್ರಷ್ಟನಾಗಿ ಹೋಗಬೇಕಾಗಿತ್ತು. ಆಗಲೇ ಮರೆತಿರೇನೋ ನಾನು ಕಲಿಸಿದ ನಾನು ಕಲಿಸಿದ ವಿದ್ಯೆಯನ್ನು ಬಾಲಕ. ಓ ಆಚಾರ್ಯರೇ, ಹುಡುಗನೇ ಬದ್ಧರಾದ ಧರ್ಮರ ಜಾತಿಗಳ ಪೂರ್ವ ಕರ್ಮಾನುಸಾರವಾಗಿ ವಿರಾಟನಲ್ಲಿಗೆ ಹೋಗಿ ತಮ್ಮನ್ನು ಗೆದ್ದು ಬಂದಿರುವರಲ್ಲದೆ ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ಹೋಳಿಗೆಯನ್ನು ತುಪ್ಪದಲ್ಲೇ ಮಾಡಿಕೊಂಡು ತಿನ್ನುವುದೊಂದು ಕದನ ವಿದ್ಯೆಯನ್ನು ನೀವೇನು ಕಾಣಿರಿ? ನೀನು ತಿಳಿಯೋದು ಬಾಲಕ? ಓ ಆಚಾರ್ಯರೇ, ಹುಡುಗನೇ ದಿನ ಬೆಳಗಾದರೆ ದಾವ ಮಹಾರಾಜರು ಮೃಷ್ಟಾನ್ನ ಪದಾರ್ಥಗಳನ್ನು ಮಾಡಿಸಿರುವರೆಂದು ಇಲಿಯ ಮೇಲೆ ಬೆಕ್ಕು ಕಣ್ಣು ಬಿಟ್ಟಂತೆ ಹೋಳಿಗೆಯ ಮೇಲೆಯೇ ನಿಮ್ಮ ಕಣ್ಣು. ಶೂರನಾದವನ್ನು ಏರಿ ಬಂದರೆ ತೋರಿಸುವ ನಮ್ಮ ಬಾಹುಬಲವನ್ನೆಲ್ಲ ಮೇಲೆಯೇ ನಮ್ಮ ಕಣ್ಣು. ಬಾಲಕ ಓ ಆಚಾರ್ಯರೇ, ಬಾಲಕ ಹೊಟ್ಟೆ ಎಂಬಗ್ಗಿಸಿ ಕಂಠದ ಮಟ್ಟಿಗೆ ತಿನ್ನುವ ಚಂಟನಿಗೆ ಯುದ್ಧದ ಚಂಟ ಯಾತಕ್ಕೆ ಬೇಕು? ಅನ್ನ ಪರಾಕ್ರಮ ತೋರಿಸ ಸ್ವಲ್ಪ ತಾಳೋ ಬಾಲಕ. ಓ ಆಚಾರ್ಯರೇ, ಪೂಜೆ ಕುಲ್ಲ ಕಂಟಕನಾದ ಕೌರವನ್ನ ತೆಂಟ ಬೊಂದಿಸಿ ಪೆಂಟ ಎಂಬೆಟ್ಟರೆ ಮುಂದರಿನಿಗೆ ಸುಖ ಉಂಟಾಗುವುದಲ್ಲದೆ ಇಲ್ಲದೆದ್ದರೆ ನಿನ್ನ ಕಂಠವಂ ಕೊರೆಯುವ ಬೆಂಟನೆದರೆ ನಿನ್ನ ಸಹಸ್ರ ತುಂಡಾಗುವಂತ ಬಂದಿತು ನೋಡು ಎಣ್ಣೆಯ ಶರದಾರಿ. ಸುಮ್ಮನೆ ಪಂಚಾಂಗದ ಗಟ್ಟನ್ನು ತೆಗೆದುಕೊಂಡು ಜಾಗಿಲ್ಲ ಬಂಡ ತೋರಿಸುವವನಿಗೆ ಮೌರಕ್ಕೆ ದಾರಿ. ರುದ್ರಪ್ಪ, ಆಹೋ ದ್ರೋಣರೇ,
ತಾವು ಓದಿದಂತ ಸ್ವಚ್ಛವಾದ ನುಡಿಗಳು ಎತ್ತ ಹೋದವು. ಓ ಜನ ನಾಯಲಕ್ಕೆ ಗಮನಿಸಿದವೋ ಏನು? ಬಳೆರಯಲ ಈ ಸಾರಥೆ ಅತಿರಥರನ್ನು ಕುಗ್ಗಿಸಿದನು, ಅವರ ಬಲವೆಲ್ಲ ನುಗ್ಗು ನುಗ್ಗು ಮಾಡಿದನು. ಒಗ್ಗಡಿಸುತ್ತ ಬರುತ್ತಿರುವ ಇನ್ನಾವನಿದ್ದರೆ ಅವನ ಮುಂಭಾಗಕ್ಕೆ ರಥವನ್ನಾರಿಸು ಸಾರಥಿ. ಕೃಷ್ಣಾರ್ಜುನ್ ರೆಡಿ ಮಾಡ್ರಪ್ಪ, ಕೃಷ್ಣಾರ್ಜುನ್ ರೆಡಿ ಮಾಡ್ರು. ಎತ್ತೇಳ್ರಿ ಜಲ್ದಿ ಎತ್ತೇಳ್ರಿ. ಲಕ್ಷಣಾದಿಗಳಿರ ಇವತ್ತಿಗೆ ಎತ್ತ ಜನನೆ ಜನಕರನ್ನು ನಿರ್ಭಾಗ್ಯರ ಮಾಡಿ ಪೋದಿರ. ಮೋತಿವಂತೇಳಾದ ಬಾನವತಿ ಒಂದು ಕೇಳಿದರೆ ಶ್ರುತಿಪಾಲನೆ ಸುತರಗತಿ ಏನಾಯಿತೆಂದು ಕೇಳಿದರೆ ನಾನೇನು ಹೇಳಲಿ? ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ ಎಂದು ಈ ಪುತ್ರಿಯ ಮೇಲೆ ಬಿದ್ದು ಉರುಳಾಳುವಳು ಏನು? ಇಂಥ ಪುತ್ರ ಶೋಕಾಗ್ನಿ ಎಂಬ ಬಾದಿಗೆ ಬಳಿರೇ ಯಾತಕ್ಕಾಡಿಯೋ ಅಂತ ಬೇಸರ ವಚನ. ಗುರುಗಳೇ ನಿಮ್ಮದೇನು ಗಂಟು ಓದಿತು? ಹೊಲವೆಲ್ಲ ಹಾಳಾಯಿತೆಂದು ಗೋಳಾಡಿದರೆ ತೋಳನಂತೆ ಬಾಚರದು ಕೇಳುತ್ತಾ ಕುಳಿತಿಯಲ್ಲೋ ದ್ರೋಣ. ನಿನ್ನಲ್ಲಿ ಎಳ್ಳಷ್ಟಾದರಿಲ್ಲೋ ದುರ್ಗುಣ. ಓ ಸುಯೋಧನ, ದ್ರೋಣ ಯಾತಕ್ಕಾಡಿಯೋ ಅಂತ ಬೇಸರ ವಚನ, ಆಡಬಾರ್ದು ಅಂತ ಕಠಿಣ ವಚನ. ಅಹೋ ದ್ರೋಣರೇ, ನಿಮ್ಮದೇನು ಹೋಯಿತು? ನಿಮ್ಮಂತ ಬಂಟರನ್ನು ನಂಬಿಕೊಂಡು ಎನ್ನ ಪ್ರಾಣ ಮಾತ್ರ ಕಂಠದಲ್ಲಿ ಸಿಲುಕಿರುವುದು ಸ್ವಾಮಿ. ಓ ಸುಯೋಧನ, ಆಚಾರ್ಯರೇ, ನಿನ್ನ ಪ್ರಾಣವ ಕಂಠದಲ್ಲಿ ಸಿಲುಕಿದ್ದರೆ ಗಟ್ಟಿಯಾಗಿ ಬಾಯಿ ಮುಚ್ಚಿಕೋ, ಎತ್ತಕೋ ನಿನ್ನ ಪ್ರಾಣವು. ಗುರುಗಳೇ, ನಮ್ಮನ್ನು ಆಶೆ ಮಾಡುವುದಕ್ಕೆ ನಿನ್ನ ಸ್ವತಂತ್ರವಲ್ಲ. ನಮ್ಮ ದುರಾದೃಷ್ಟವು ಈಗಿರುವ ಕಾಲಕ್ಕೆ ದಾರು ಮಾಡುವುದೇನು ಆಚಾರ್ಯರೇ? ಓ ಪೃಥ್ವಿಪತಿಯಾದ ಕುರಬತೆ ಸೇನಾಧಿಪತಿ ಗೋತ್ರರ ಮರ್ದವನ್ನಿದರನ್ನು ತತ್ಕಾಲ ಸ್ವತ್ತವೆಂದು ಬಿಡು. ಅವರವರ ಆಮಿಷ ಪರಿಮಿತಿ ಬಿದ್ದು ಲಿಖಿಸುವ ಹಳಿಕಿಸಿ ಹೆಚ್ಚಿಗೆ ಬರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅತುಲಿತ ಪರಾಕ್ರಮಗಳ ಹತ್ತಿರನ್ನು ಗತಿ ಗಳಿಸಿದ ಪಾರ್ಥನ ಸುತನೇನು ಸಾಮಾನ್ಯ ಅಸಮ ಬಲ ಸಾಲಿನಾದ ಅಭಿಮಾನ್ಯ ಬಡಿನ ಕಾಳಗವನ್ನು ಎಸಗಬೇಕಾದರೆ ಅವರ ದಂಡನಾದ ಗಾಂಡಿವಿಯ ಗಂಡುಗಲಿ ಎಂಚಿ ಕಾಲು ಪೆಂಡೆಯನ್ನು ಧರಿಸಿ ತಕ್ಕವನು ಈ ಹಾಳು ರಂಡ ಗಂಡನ ಭೂಮಂಡಲದ ಗಂಡಗಳೆಲ್ಲ ಮೇಲೆಯವನು. ದುರ್ಯೋಧನ ದುರ್ಯೋಧನ ಯುವ ನೋಡನ ದಂಡಧರನ ಮುಖಂಡ ಆಜ ಬಂದರೆ ಇವನ್ ಯಾವ ಹುಟ್ಟಿಗನ ನಮ್ ಕಂಡರ ಮಾತ್ರ ಕಡ್ಡಂತೆ ಉಗುಳುತ್ತ ಧನುವಂ ಜಯಂಕರಿಸಿ ದ್ರೋಣರೇ ಭೋಜನವೆಂದು ಮಾಡಿಕೊಂಡು ಬಂದಿರಾ ಎಂದು ನಿರ್ಭರವಾಗಿ ಮಾತನಾಡುವರು. ಓ ಕೌರವೇಂದ್ರ, ಎಲ್ಲಿದ ಶಲ್ಯ ಶಕ್ತಿ ನಿಲ್ಲಿಸಿದನೋ, ಕಡ್ಡಗಲಾದ ಕರ್ಣ ನಮ್ಮ ಕೈ ಗುಂದಿಸಿದನೋ, ನಿಪ್ಪುಣಾಗ್ರಗಣ್ಯನಾದ ಕೃಪಾಚಾರ್ಯರು ಮಾತ್ರ ಕಳವಳಕೆ ಎಂಬ ಕಂಪುಡಿಸಿ ದುಶ್ವಾಸವನಿದ್ದರೆ ಶ್ವಾಸವಾಡದಂತೆ ಮಾಡಿಬಿಟ್ಟರನು. ನನಗಂತೂ ಇನ್ನು ಹೇಳುವುದೇನು? ನಿನಗಂತೂ ಮೊದಲೇ ಪ್ರಾಚುತ್ವವನ್ನು ಮಾಡಿರು. ಗುರುಪತಿ ವೇದನಮೆಯ ಸತ್ರು ಓದಿದರೆ ಇವನಿಗಿರುವುದು 14 ವರ್ಷ, ಇವನಲ್ಲಿರುವುದು ಅಧಿಕ ಎಂಬ ಪೌರುಷ. ಇವನೇನು ಸಣ್ಣ ಹುಡುಗನೆಂಬುವನು ಮಾತ್ರ ದಿಕ್ಕು ತಪ್ಪು ಎಂದು ದುಃಖಿಸಬೇಡ. ಇವನಿಗೆ ತಕ್ಕ ಉಪಾಯವನ್ನು ಮಾಡುವನ ಕೊರಬಬದೆ. ತಮ್ಮ ಸಾಹಸದಿಂದಲೇ ಲಕ್ಷಣಾದಿ ಪುತ್ರರನ್ನು ಅಂತಕನ ಪುರವಾಸ ಮಾಡಿಸಿರಿ.
ಮತ್ತು ಸೈನ್ಯದ ಭಾರವಲ್ಲ ತಮ್ಮಿಗೆ ತಕ್ಕದ್ದು. ಪಾರ್ಥ ಸಂಜಾತನ ಕೂಡ ಲಯ ಮಾಡಿಸಿದಿ. ಮತ್ಕಾಲಗಳು ಉಪಶಾಂತಿಯನ್ನು ಬೇಳುವುದಕ್ಕೆ ಬಹುಜಾಣನಾಗಿ ತೋರುವಿಯಲ್ಲೋ ದೊಣ. ಮಾತಿತ್ಯಂಬ ಯಾರ್ದು ರಕ್ಷ ರಕ್ಷ ಗಂಡ ಹತ್ತುಗಲ್ಲ ಪಾಂಡವ ರಕ್ಷ ನಿರ್ಲಕ್ಷ್ಯದಿಂದ ಕಾದಾಡುವ ಲಕ್ಷ ನುಡಿಯನ್ನು ಲಕ್ಷ್ಯ ಬಿಟ್ಟು ಕೇಳಬೇಕದೆ ಚೆನ್ನಾಗಿ ಹೇಳ ಆಚಾರ್ಯರೇ. ಗುಡ್ಡು ಪಡೆಯನ್ನು ಒಡೆದು ಕೆಡಗಿದಂತೆ ರಾತ್ರಿ ಮುರಿದು ಅಲ್ಲಾಡಿಸಿದಂತೆ ಭಾರತ ದೇಶ ಸಂಭವ ಮಾಡುತ್ತ ನಮ್ಮ ಬಲದೊಳಗೆ ಭಾರತ ದೇಶ ನಂದನ ಹೋಗ ಶ್ರೇಷ್ಠ ಬಂದು ಮುಂದೆ ನಮಗೆ ಸೆಲವಲ್ಲವೋ ಕರ್ಕಸ ಮಾತ ಬಾಂಡಗಳು ಎತ್ತು ಬೆಳೆದರು ಗಕ್ಕಣಿಕೊಂಡು ಮಾಡಿ ಮೆರುಕು ಬರುವುದು ಇವನಂಥ ಮಕ್ಕುಮಾರಿಯು ಸೌರ್ಯೋದ್ಗಾಂಭೀರ ಮಡಲ ಕಾಳಗವನ್ನು ಎಸಗಬೇಕಾದರೆ ನಮ್ಮ ಪತಿ ಕಡಬಕ್ಕೂ ಸಾಧ್ಯವಿಲ್ಲ. ಆಚಾರ್ಯರೇ, ಆದ ಕಾರಣ ಅವನ ಕರಂಬುಜದಲ್ಲಿ ಮೆರೆಯಬೇಕು ದಂಡವನ್ನು ಹಿಂಭಾಗದಲ್ಲಿ ಖಂಡಿಸಿದರೆ ಯುದ್ಧವನ್ನು ಆರಂಭ ಮಾಡುವನು. ಶೀಘ್ರವಾಗಿ ಕಾರ್ಯವನ್ನು ನೆರವೇರಿಸು. ರವಿನಂದನ, ನೀನು ಮಾತ್ರ ಮರೆಯಬೇಡ. ಅಶ್ವತ್ಥಾಮ ಸೆಲ್ಲಾದ್ಯಗಳ ಕೋಟೆ ಕಂಡ ಮುಂಬಾಯ್ಕೆ ಹೋಗುವನು. ರವಿನಂದನ, ನಡಿ ನಡೆಯೋ ಇಂದರ್ಶಿಸ್ತೇನೆ. ಮಂಗಮತಿಗಳೆಂಬರಿಪಕಲ ಸಂಕಲವನ್ನ ಸಂಖ್ಯೆ ಡಂಕಣಕ್ಕಾಧಿಕಾರಿಯಾದ ಕಾಲಕೇಂಕರ ಪಂಕಜಕ್ಕೆ ಮಾತಿನ ಪಡಿತವರನ್ನ ಭಯಂಕರ ಶಂಕರನಿಗೆ ಕಿಂಕರನಾಗಿ ಪಾಶುಪತಸ್ತ್ರಂ ಪಠಿತ ಪಾರ್ಥನಿಗೆ ಸಾಮಂಕಿತ ವೀರ ಕಂಕಣವ ಧರಿಸಿರುವ ರುದ್ರಾಂಕಿತನಿಗಿಂತ ಕಕ್ಕುಲಿತ ಮಾತುಗಳ ಬೇಳವುದಕ್ಕೆ ನೀನ ಮಕ್ಕಳಿಲ್ಲ ಹಾಗೆಲ್ಲ ಅನ್ನಬಾರದು ಕರ್ಣ. ಕರ್ಣ, ಸೋಣಿಗಳರನ್ನ ಧೀರರೆದ್ದಡೆ ಮುಂಭಾಗದಲ್ಲಿಂತ ಪ್ರಾಣವನ್ನಾದರೂ ಬಿಡಬಹುದ? ಏನು ಹರಿಯದ ತರುಳನ ಹಿಂಭಾಗದಲ್ಲಿಂತ ಎಂತ ಘನಘಾತಕ ಕೃತ್ಯ ಮಾಡಿದರೆ ಅವರ ಎತ್ತ ತಂದೆ ತಾಯಿಗಳು ಎನ್ನ ಎಣಕ್ಕೆ ಕೊಲ್ಲ ಹೊಡೆದ ಕೊಂಡರ ದ್ರೋಣ ಹಸು ಕೂಸನ್ನು ಮೋಸಗೊಳಿಸಬೇಕೆಂದು ಹಸಕ್ಕೆ ಹುಟ್ಟಿದ್ದು ಅವನಿಗೆ ಇಂಥ ವಲ್ಲವನ ಸೈನ್ಯವನ್ನ ಎಪ್ಪಲಾಯನ ಮಾಡೇ ಮೆಚ್ಚಿ ಓ ಆಚಾರ್ಯರೇ, ಅಭಿಮಾನ್ಯವನನ್ನು ಸಾಮಾನ್ಯನು ತಿಳಿದ್ರೆ ನಾನೇನು ಸಾಮಾನ್ಯದವನೇ? ವಲ್ಲವನ ಸೈನ್ಯವನ್ನ ಎಪ್ಪಲಾಯನ ಮಾಡೇ ಮೆಚ್ಚಿ ಮೇಲೆ ನಿಂತಿರುವನ ಕಾರ್ಯವನ್ನು ಮಾಡಲಿದ್ದರೆ ನಮ್ಮ ರಾಜನ ಮೆನಕ್ಕೆ ಭಾರತ ಚಂದನ ಸಂಗ್ರಾಮದಲ್ಲಿ ಅವನ ಭಾಗದಲ್ಲಿ ನಿಲ್ಲುವುದು ಯಾರಿಗೂ ಸಾಧ್ಯವಿಲ್ಲ. ನಾನೇ ಪರಾಕ್ರಮೆಂದು ನಿನ್ನ ಶೌರ್ಯವನ್ನು ಕೊಚ್ಚಿಕೊಂಡರೆ ನೀನು ಸವನ ಭಾಗದಲ್ಲಿ ನಿಂತಿಲ್ಲ. ಭಾರತ ಚಂದನ ಹಿಂದಕ್ಕೆ ಜಗದೀಕ ವೀರನಾದ ಶ್ರೀರಾಮನು ವಾನರೆಂಬ ಬಲಶಾಲಿಯನ್ನು ವಾಲಿಯನ್ನು ಮರದ ಮರದಲ್ಲಿ ನಿಂತು ಬಾಣ ಪ್ರಯೋಗವನ್ನು ಮಾಡಿ ಜಯಪ್ರಯಂಕರೇ ಪಾಂಡವರು ನಿನ್ನಿನ ಕಾಳಗದೊಳ ಕಲೆ ಬೀಸವನ್ನು ಎದುರಿಗೆ ಚಿಕ್ಕಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನು ಬಾಣ ಪ್ರಯೋಗವನ್ನು ಮಾಡಿ ಜಯಪ್ರಯಂಕರೇ ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಪಾಪವು ಕೌರವನಿಗಲ್ಲದೆ ನಮಗೆ ಆತಕ್ಕೆ ನೀನು ರಾಜ್ಯ ನೀತಿ ಧರ್ಮವನ್ನು ಹರಿಯೋದೇವನಿಗೆ ರವಿನಂದನ ಅಭಿಮಾನ್ಯವನ ಹಿಂಭಾಗದಲ್ಲಿ ಅವನ ಧನುಸ್ಸನ್ನು ಖಂಡಿಸು. ಇಹೋ ಧೋಣ ಎನಗೆ ಮಾತ್ರ ಸರಿ ಹೋಗದು ನಿನ್ನಯ ದುರ್ಗುಣ. ಐತ ಮಂಡಲವನ್ನ ದಂಡಗಡೆಯುವ ಉದ್ಗಂಡ ಮಾರ್ದಂಡ ನಂದನಗಿಂತ ಚಂಡ ಕೆಲಸವನ್ನ ಓ ಕರ್ಣ, ಮಂಡಲೇಶನಾದ ಗುರು ಮಂಡಲೇಶನ ಎನ್ನ ಮೇಲೆ ಬೇಸರಗೊಂಡ ಎನಗೆ ಕೊಟ್ಟ ಅರ್ಧ ರಾಜ್ಯವನ್ನ ಖಂಡಿತವಾಗಿ ಬಿಡುವುದೆಂದು ದಂಡಿಸಿದ ಕಾಲಕ್ಕೂ ಪ್ರಚಂಡ ತರ ಕೀರ್ತಿಗೆನು ಎನ್ನಂತ ಗಂಡುಗಳಿಗೆ ಕುಳಿತ ಅಭಿಮಾನ್ಯವು ಉಂಡಾಡುವ ಮಗುವನ್ನ ಹಿಂಭಾಗದಲ್ಲಿಂದ ಅವನ ತನು ಗಂಡ್ರಿಸ ಮಂಡವಾಗಿ ಬಾಳುವುದಕ್ಕಿಂತ ಭೂಮಂಡಲದಲ್ಲಿ ಒಂದು ಗುಂಡಾದ ಪ್ರಾಣ ಬಿಡುವುದರಲ್ಲಿ ಸಂಭವೇನು ನಿನ್ನಲ್ಲಿ ಸುಳ್ಳು ಅಂಬುಜ
ಭುಜಾಕ್ಷಕನಾದ ಸೂರ್ಯ ಸಂಭವನೇ ಅವರಿಗೆ ಪೌತ್ರನಾದ ರಣ ಗಂಭೀರ ಮುಂಬೈಗೆ ಹೋಗಿ ನಿಲ್ಲವನು ಕೃಪಾಚಾರ್ಯರು ಮಾತ್ರ ಕೃಪಾಚಾರ್ಯರನ್ನು ಬಲಭಾಗದಲ್ಲಿಸುವರು ಪುರಹಿಕ್ಕರವಾದ ಸಲ್ಯನನ್ನು ಎಡಭಾಗದಲ್ಲಿಸುವರು. ಓ ಸೂರ್ಯನಂದನ ಭಾರತ ಚಂದನ ಅಪರಿಮಿತ ಸಾಕ್ಷಿನಾದ ಅಭಿಮಾನ್ಯವರು ಅವನಿಗೆ ರೂಪವನ್ನು ತೋರದೆ ಮುಖದಲ್ಲಿದ್ದ ಅವನ ದರ್ಶನ ಖಂಡಿಸಿದೆ. ಅವನ ಅಳಿಯವನಲ್ಲವೋ ನಡೆಯೋ ಇಂದ ಕೃಷ್ಣ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ! ಅಂತ ಕರ್ಣ ಶೂನ್ಯನಾದ ದ್ರೋಣನು ಎನಗೆ ಮಾತ್ರ ಎಂತ ಕಾರ್ಯಕ್ಕೆ ಗುರಿ ಮಾಡಿದನು. ತ್ರಾಣವೆದ್ದರೆ ಮುಂಭಾಗದಲ್ಲೆಂತ ಪ್ರಾಣವನ್ನಾದರೂ ಕೊಡವನೆಂದು ಈ ದ್ರೋಣನಿಗೆ ಹಣ ಹೊಡೆದುಕೊಂಡು ಹೇಳಿದನಲ್ಲೋ. ಬಳಿಯ ಅಧ್ಯಕ್ಷನಾದ ದ್ರೋಣನು ಕೇಳಲಿಲ್ಲನು. ನಾನು ಎಷ್ಟು ಯೋಚಿಸಿದ ಫಲವೇನೋ. ಅಭಿಮಾನ್ಯವನ ಹಿಂಭಾಗಕ್ಕೆ ಭೋಗವನ ಸಾಧ್ಯ. ಯಾರು ಮಾತಾಡ್ದೆ ಎತ್ಕೊಳ್ರಿ ಜಲ್ದಿ. ಎಲ್ಲ ಈ ಸಾರಥಿ ವಿಚಕ್ಷಣ ಮತೆ ಚಂಡಕರ ಪುಂಡರೀಕರದಳ ಮೆರೆಯುವ ಚಂಡದರ ಮಾತಶರಾತಿಯಿಂದ ಕುರುಮಂಡಲೇಶನ ಬಲವಲ್ಲ ದಿಂಡಿಗಡಿಗರಣ ಮಂಡಲದ ವಿಸ್ತಾರ ನೋಡಿದಿನಿ ದೇವ ಭೂಪತಿ. ಎತ್ತ ನೋಡಿದರು ರಕ್ತದ ಪಟಬಿಯಲಟೆ ಲಾಡುವ ಡಿಂಬಗಳು ಕುಣಿ ಕುಣಿ ದಾಡುವ ಮುಂಡಗಳು ದಿಂಡಿ ಭೂತಗಳು ದಂಡಿಯಾಗಿ ಮಾಡುವ. ಹೌದು ದೇವ ಭೂಪತಿ. ಅಹಂಕಾರವನ್ನು ಮುರಿದು ಆದಿತ್ಯ ನಂಬ ಶಾಶ್ವತವು ಜಗತ್ತಪದಲ್ಲಿ ಸ್ಥಾಪಿಸಿದೊತ್ತಡೆ ನಾನು ಪಾರ್ಥ ಸಂಭವನಲ್ಲ. ಆ ಸಾರಥಿ ಭೂಪತಿ ಮತ್ತೆ ದ್ರೋಣರು ಪಂಚಾಂಗದ ಶ್ರವಣವನ್ನು ಮತ್ತ ಮಾಡಲಿಕ್ಕೆ ಇತ್ತ ಬಂದಾಯಿತು. ಎತ್ತ ಬರಲಿ ಅವನಿಗೆ ಹತ್ತಿರುವ ಪಿಶಾಚಿಯನ್ನು ಬಿಡಿಸಿ ಕಳಿಸಿಬಿಡು ನೋಡು ಸಾರಥಿ. ಎಲ್ಲ ಬಾಲಕನನ್ನು ಬಣ್ಣಿಸಿದ್ದಕ್ಕೆ ಕೌರವನ ಬಲ ಹಾಳು ಮಾಡಿ ಕುಳಿತೇನು. ಓ ದ್ರೋಣರೇ, ನಿನಗಿನ್ನ ಕಾಲ ಒದಗಿ ಬಂದಿತ್ತು. ಪಡೆದ ಮಾತ ಪಿತಳ ಮನದೊಳಗೆ ಸ್ವಲ್ಪ ತಾಳು ಬಂಡ ಎಲ್ಲ ಈ ಮೂಢಮತಿಯೇ. ಪಿಂಕವನ್ನು ಮುರಿಯಲಿದ್ದರೆ ಜಯಂಕರಿಸುವ ಜನ ಕಟ್ಟನವ ಬೆರಳು ಗಣ್ಣಿಗಿಂದೆಣ್ಣಿಸುವ ಗಣಿತ ಶಾಸ್ತ್ರವನ್ನು ತಂದಿರ ಇಲ್ಲವೇ ಎನ್ನೊಡನೆ ದುರಬಲಿಯಂ ನೋಡಿಕೊಂಡು ಬಂದಿರ. ಈ ದುರಾಣನ ಪರಾಕ್ರಮ ತೋಷಣ ಬಲಕ ಆಚಾರ್ಯರೇ, ಮುದ್ದಿನರಿಯುವುದರಿದರೆ ಆಕಾಶವು ಬೆದರುವುದೇ, ಕಬ್ಬಿನಿಂದೊಬ್ಬೆ ಬರುವ ನಿರ್ಭರನಾಗಿ ನಿಲ್ಲುವುದೇ. ಈ ತೊರಳ ಅರಿಕಮನೆಯನ್ನು ತಿಳ್ಕೊಂಡು ಬಲಕ ಆಚಾರ್ಯರೇ. ಓ ಆಚಾರ್ಯರೇ, ಯುದ್ಧವನ್ನು ಮಾಡುವ ರೋಷಬದ್ಧನು ನಿನ್ನ ವನಗರ್ಜನೆಗೆ ನಾನೇ ಬೆದರಬಲ್ಲನೆ. ಅಡ್ಡದ ಮಾತಾ ಪಿತರನ್ನ ಮನದೋ ಸ್ಮರಿಸಿಕೋ ಎಂದು ಇಂಥ ಗಂಡು ಗಲಿಯ ಮುಂದೆ ಇಂಥ ಪ್ರತಿವಾರದ ಗುಡಿಯನ್ನು ನುಡಿದರೆ ಬಂದ ಪ್ರಯೋಜನವೇನು? ವ್ಯಾಘ್ರನಂತೆ ಉದ್ಘಟಿಸ ಶೀಘ್ರವಾಗಿ ಎದೆಯನ್ನರಿಸ ಕಾರ್ಗಲ್ಲದೊಳ್ಳ ತಳ್ಳಕ್ಕೆಂದ ಕೋಲ್ಮಿಂಚಿನಂತೆ ಒಳೆಯುವ ಶರಾಗ್ರದಿಂದ ನಿನ್ನ ಪಂಚಾಂಗವೆಲ್ಲ ನುಗ್ಗು ನುಗ್ಗು ಮಾಡದಿದ್ದಳೆ. ವ್ಯಾಘ್ರ ಚರ್ಮಾದಿಗಳೊಡನೆ ಪಾಶುಪಶಸ್ತ್ರವಂ ಪಡೆದ ಫಲ್ಗುಣ ಸಂಭವನಿಸಿ ಸಾರ್ಥಕವೇನು ದ್ರೋಣ? ಎಚ್ಚರಗೊಂಡು ಮಾತನಾಡು ಈ ಕ್ಷಣ. ಏ ಬಾಲಕ, ಜಾಗ್ರತೆ ಇದ್ದಕ್ಕೆ ನಿಲ್ಲ ಬಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು ಆಚಾರಿ. ಬಳಿರೆಯಲ್ಲ ಈ ಸಾರ
ನೋಡಿದೆಯಾ ಇವರ ರೀತಿ? ನೋಡಿದಿನಿ ದೇವ. ಯಾತಕ್ಕೋ ದ್ರೋಣರು ಬಹು ಪೇಚಾಡುತ್ತ ಹೋಗುತ್ತಿರುವರು. ಹೌದು ದೇವ. ಇರಲಿ. ಹಾ. ಮತ್ಯಾವ ದುರಧೀರರಿದ್ದರೆ ಅವರ ಮುಂಭಾಗಕ್ಕೆ ರಥವನ್ನು ಆರಿಸು ಸಾರಥಿ. ಓಡಿಸುತ್ತೇವೆ. ಭೂಪತಿ ಅಭಿಮಾನವನ್ನ ಕರದಲ್ಲಿ ತಿಲಕವಂತೆ ಮಾಡಿದರು. ಈ ಕರ್ಣನೆಂಬ ದುರ್ಮುದೆ ಮೆಲ್ಲ ಮೆಲ್ಲನ ಜಾರಿ ಬಂದನ. ಈಚೆಗೆ ಬಲು ಜಾಗ್ರತೆ. ಹೌದು ದೇವ. ಸ್ವಲ್ಪ ತಡವಾಯಿತಿದ್ದರೆ ಹಾ. ಸ್ವಲ್ಪ ತಡವಾಯಿತಿದ್ದರೆ ತೋರಿಸಿದರು ನನಗೆ ಮನರಾಗತೆ. ಹೌದು ದೇವ. ಈ ಮೀನು ಹಿಡಿಯ ಮುಂಡೆ ಗಂಡನು ಯಾತಕ್ಕೆ ಬಿಟ್ಟನು? ಹೌದಾ? ಅಭಿಮಾನ್ಯವನ ಹಿಂಭಾಗದಲ್ಲಿ ನಿಂತ ಅವನ ಕರಭುಜದಲ್ಲಿ ಮೆರುವ ಕೋದಂಡವನ್ನು ಖಂಡಿಸು ಎಂದು ಹೇಳಿದೆಯಲ್ಲ. ಎಂಥ ಮೋಸವನ್ನು ಮಾಡಿರಲೋ ಸುರೇಶ ಕರ್ಣ. ಓ ಗುರುಗಳಾದ ದ್ರೋಣಾಚಾರ್ಯರೇ, ಎನ್ನ ಹಾಲಶ್ವ ಎಂಬ ಅಪರಾಧವನ್ನು ಮನ್ನಿಸಿದರೆ ಅಭಿಮಾನ್ಯವನ ಮುಂಭಾಗಕ್ಕೆ ಹೋಗಿರಿ, ಯುದ್ಧವನ್ನು ಮಾಡಿರಿ. ತನ್ನ ಈ ಧರಣಿ ತಲಕ್ಕೆ ಘಟಕದತ್ತರೆ ಬೇಡ್ರಿ. ಕರ್ಣ, ನಿನ್ನ ಸಾಹಸವು ನೆಟ್ಟಗಿದೆ. ಮತ್ತೊಮ್ಮೆ ಅಭಿಮಾನ್ಯವನ ಕರದಲ್ಲಿ ಚಿಲಕವಂತೆ ನಿನ್ನ ಮನಸ್ಸು ಒಳೆಯುವುದು. ಓ ದ್ರೋಣರೇ, ನಿಮ್ಮ ಪಾದಂಬುಜದಾಡಿಗೆ ಎನ್ನ ನುಡಿ ಎನ್ನಂಬಿರ ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗಿರಿ, ಧೈರ್ಯವನ್ನು ಮಾಡಿರಿ. ಓ ಕರ್ಣ, ಅವನ ಕರದೋಳಿರುವ ಕೋದಂಡವನ್ನು ಖಂಡಿಸ ಭೂಮಂಡಲಕ್ಕೆ ಘಟಕದಿದ್ದರೆ ಎನ್ನ ಓ ಕರ್ಣ, ಆಚಾರ್ಯರೇ, ಹಾಗಾದರೆ ಇನ್ನೊಮ್ಮೆ ಅಭಿಮಾನ್ಯವನ ಮುಂಭಾಗವಾಗಿದ್ದವನ ಆರಂಭ ಮಾಡುವನು. ಶ್ರೀಕವಾಗಿ ಒಡೆಯಬೇಕು ಸೂರ್ಯನಂದನ. ನಡಿ ನಡಿ ಓ ದ್ರೋಣರೇ, ನಿಲ್ಲು ನಿಲ್ಲುರೇ. ಈ ಬಾಲಕ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲದ ನೋಡನ್ನ ಭುಜಬಲ ಇದೇನು ಆಶ್ಚರ್ಯ? ಕರದಲ್ಲಿರುವ ಧನುಸ್ಸನ್ನು ಖಂಡಿಸದೆ ಅವನು ಹಿಂತಿರುಗಿ ನೋಡುವನು. ಎಲ್ಲ ಕರ್ಣ, ಯಾವ ಬಶರ ಸಂಧಾನ ಬಿದ್ದು ಬಾಪು ಬಾಪುರ ಜಗತ್ತದಲ್ಲಿ ಬಲ್ಲಿದ ಬಿಲ್ಲಾಳು ನೀನವುದು. ತ್ರಿಲೋಕದಳ ಇಂಥ ವಿವೇಕ ನಿನ್ಯಾರು ಬಲ್ಲರು? ಎಲೇ ಅದಮ, ಈ ವಿಕೃತನವು ನಿನಗೆ ಸಲ್ಲದು. ನಿನ್ನ ಸಾಹಸಕ್ಕೆ ಸುರಾಸುರರು ಒಂದುಗೂಡಿ ಗಗನ ಮಂಡಲದೊಳ ಕೊಂಡಾಡುವರು. ಎಲೇ ಭ್ರಷ್ಟ, ಇಂಥ ಧನುರ್ವಿದ್ಯೆಯನ್ನು ದಾವ ಗುರುವಿನ ಮುಖಾಂತರ ಕಲಿತಿ ದಾವಕರಟೆ ಮನೆಯಲ್ಲಿ ಶ್ರಮಪಟ್ಟು ಕಲಿತಿ ವಂಚಿಸಿ ಮೀನು ಹಿಡಿಯುವ ವೃತ್ತಿಯನ್ನು ಮಾತ್ರ ಎನ್ನ ಮುಂದೆ ವ್ಯಕ್ತಪಡಿಸಿದಿ. ಎಲೇ ಅದಮ, ಸ್ವಾರ್ಥ ತ್ಯಾಗವಿಲ್ಲದೆ ಬಿಟ್ಟಿ ಕೌರವನ ಧನವನ್ನು ಖರ್ಚು ಮಾಡುವುದೊಂದು ಬಲ್ಲಿಯಲ್ಲದೆ, ಧೀರನಾದವನು ಶತ್ರು ನಿರಾಯುಧನಾದರೆ ಅವನನ್ನು ಶಸ್ತ್ರಪಾಣಿಯನ್ನಾಗಿ ಮಾಡಿ ತದನಂತರ ಯುದ್ಧವನ್ನು ಆರಂಭ ಮಾಡಬೇಕಲ್ಲದೆ, ಜನ್ಮ ಕ್ಷತ್ರಿಯನಲ್ಲದಿದ್ದೊಡ್ಡ ಕರ್ಮ ಕ್ಷತ್ರಿಯನೆಂದು ಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಬೇಕಲ್ಲದೆ. ಅದಮ ಚಕ್ರ ಬಿಂಬದೊಳಗಿರುವ ವಿಕ್ರಮರನ್ನು ಜಯಿಸುವುದು ಚಕ್ರಧರ ಚಕ್ರದ್ವಾಕೀಳರಿಗೆ ಹಸದಳವೆಂಬ ವಾರ್ತೆಯನ್ನು ಕೇಳಿ ಚಿಕ್ಕವನಾದರೂ ಚಿಂತೆಯಿಲ್ಲ ನಿಮ್ಮ ಪರಾಕ್ರಮವನ್ನು ನೋಡಬೇಕೆಂದು ಬಂದಿರುವನಲ್ಲದೆ. ನೀನು ಮಾತ್ರ ಶೂರನಲ್ಲವೆಂದು ನಮ್ಮ ಜನಕನಿಗೆ ನಾನು ಮೊದಲೇ ತಿಳಿಸಿ ಬಂದಿರುವನು. ಅದಮ, ಧೀರನಾದವನು ಈ ಧರಣಿಯೊಳ್ಳು 3 ದಿವಸ ಬಾಳಿದರೆ ಸಾಕಲ್ಲವೇ? ನಿನ್ನಂತ್ಯ ಭೂಭಾರಕನಾದ ಕಿರಿಯ ಗುಣದವನು 100 ವರ್ಷ ಬಾಳಿದರೆ ಬಂದ ಫಲವೇನು? ಅದಮ